ಹಲೋ ನಮಸ್ಕಾರ, ಹಾಟ್ ಸೀಟ್ಗೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಕನಕಪುರದ ಬಂಡೆ ಅಂತ ಕರೆಸಿಕೊಳ್ತಾರೆ. ಸದಾಕಾಲ ಇವರು ಟ್ರಬಲ್ ಶೂಟರ್ ಅಂತಾನೆ ಕರೆಸಿಕೊಳ್ಳುತ್ತಾರೆ. ಅದರ ಜೊತೆಗೆ ನಾನು ಫುಟ್ಬಾಲ್ ಪ್ಲೇಯರ್ ಅಲ್ಲ, ಚೆಸ್ ಪ್ಲೇಯರ್. ಆಗಾಗ ರಾಜಕೀಯದಲ್ಲಿ ಎದುರಾಳಿಗಳಿಗೆ ಚದುರಂಗದಾಟ ಆಡ್ತಾ ಚೆಕ್ಮೇಟನ್ನು ಕೊಡ್ತಾ ಇರ್ತಾರೆ. ಉಪಮುಖ್ಯಮಂತ್ರಿ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಹಾಟ್ ಸೀಟ್ನಲ್ಲಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಸುಖೇಶ್ ಕೂಡ ಇದ್ದಾರೆ. ವೆಲ್ಕಮ್ ಸುಖೇಶ್. ಇಬ್ರು ಕೂಡ ಇವತ್ತು ಹಾಟ್ ಸೀಟ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮಾತನಾಡಿಸ್ತೀನಿ. ಯಾಕೆ ನಿಮ್ಮನ್ನು ಬಂಡೆ ಅಂತ ಕರೀತಾರೆ? ನಾನು ಕರೆದಿದ್ದಲ್ಲ, ನಾನು ಯಾವತ್ತು ನನ್ನ ಹೆಸರು ದೊಡ್ಡಾರಳ್ಳಿ ಕೆಂಪೇಗೌಡನ ಮಗ ಡಿ.ಕೆ. ಶಿವಕುಮಾರ್ ಅಂತ. ನೀವು ಮಾಧ್ಯಮದವರು ಇಟ್ಟಿರೋ ಹೆಸರದು. ನಾನು ಯಾರು ಬಂಡೆ ಗಿಂಡೆ ಇಷ್ಟ ಆಗುತ್ತಾ, ಇಷ್ಟ ಆಗಲ್ವಾ? ನನಗೇನು ಅವಶ್ಯಕತೆ. ನಮ್ದು ಏನಂದರೆ ನಮ್ಮ ಕನಕಪುರದಲ್ಲಿ ಸ್ವಲ್ಪ ಗುಡ್ಡೆಗಳೆಲ್ಲ ಜಾಸ್ತಿ. ಕನಕಪುರ, ರಾಮನಗರದೆಲ್ಲ ಕಲ್ಲು ಜಾಸ್ತಿ ಇದೆ, ಬಂಡೆಗಳು ಜಾಸ್ತಿ ಇದೆ. ಅಥವಾ ರಾಜಕೀಯ ಏಟು ಸಿಕ್ಕಾಪಟ್ಟೆ ತಡ್ಕತ್ತೀರಿ ಅನ್ನೋ ಕಾರಣಕ್ಕೆ ಬಂಡೆ ಅಂದರೆ ನಾನು ಹೇಳಿದ್ದೀನಲ್ಲ, ಕಲ್ಲು ಅದು ಪ್ರಕೃತಿ, ಕಡೆದರೆ ಆಕೃತಿ, ಪೂಜಿಸದ ಸಂಸ್ಕೃತಿ ಅಂತ ಹಿಂದೆ ಹೇಳಿದ್ದೇನೆ. ಈ ಬಾರಿ ಯಾರಿಗೆ ಚೆಕ್ಮೇಟ್ ಕೊಡಬೇಕು ಅಂತ ಕಾಯ್ತಾ ಇದ್ದೀರಾ? ನಾನು ಯಾರಿಗೂ ಚೆಕ್ಮೇಟ್ ಕೊಡೋಂಥ ಅವಶ್ಯಕತೆ ಏನಿಲ್ಲ. ಓಕೆ ಓಕೆ ಐ ಡೋಂಟ್ ಬಿಲೀವ್ ಇನ್ ಇಟ್. ಬಟ್ ನೀವು ಫುಟ್ಬಾಲ್ ಪ್ಲೇಯರ್ ಅಲ್ಲ, ಚೆಸ್ ಪ್ಲೇಯರ್ ಅಂತೀರಾ. ಚೆಸ್ ಪ್ಲೇಯರಲ್ಲಿ ಚೆಕ್ಮೇಟ್ ಕೊಡಲೇಬೇಕು. ಪಾಲಿಟಿಕ್ಸಲ್ಲಿ ನಾವು ಮಾಡಲೇಬೇಕಲ್ಲ. ಈ ಭಾವನೆ ಮೇಲೆ ಏನು ಪ್ರಯೋಜನ ಆಗೋದಿಲ್ಲ, ಬದುಕಿನ ಮೇಲೆ ಪ್ರಯೋಜನ ಅನ್ನೋದು ಪ್ರತಿಯೊಬ್ಬರು ಕೂಡ ಅರ್ಥ ಆಗಿದೆ. ಇದು ಈ ಜನ್ರೇಷನನ್ನು, ಈ ಶತಮಾನದ ಒಂದು ಅಭಿಪ್ರಾಯ ನನ್ನಲ್ಲಿ ಮೂಡಿದೆ. ನಿಮ್ಮದೇ ಸರ್ಕಾರ ಇದೆ, ಈಗ ಎಲೆಕ್ಷನ್ ಬಂದಿದೆ, ಹೇಗೆ ಅನಿಸ್ತಾ ಇದೆ? ಎಲೆಕ್ಷನ್ ಐ ಆಮ್ ಸೋ ಓವರ್ ಕಾನ್ಫಿಡೆಂಟ್, ಫುಲ್ಲಿ ಎಂಪವರ್ಡ್, ಫುಲ್ಲಿ ಚಾರ್ಜ್ಡ್. ನೋಡಿ, ಮನುಷ್ಯನಿಗೆ ಒಂದು ಸಮಾಧಾನ ಅನ್ನೋದಿರ್ತದಲ್ಲ, ನನಗೆ ಆ ಸಮಾಧಾನ ಉತ್ತಮದಲ್ಲಿದ್ದೀನಿ ನಾನು. 2019 ಇದೆ ಸರ್ ನಿಮ್ಮದೇ ಸರ್ಕಾರ, ಸಮ್ಮಿಶ್ರ ಸರ್ಕಾರ. ಫುಲ್ ಚಾರ್ಜ್ ಅವತ್ತು ಎಲ್ಲ ದೋಸ್ತಿ ಎಲ್ಲ ಇಟ್ಕೊಂಡು ಬಂದಿದ್ದು ಒಂದೇ ಸೀಟ್. ನೋಡಿ, ಆ ಪರಿಸ್ಥಿತಿಯೇ ಬೇರೆ. ಇವತ್ತು ಯಾರು ದೋಸ್ತಿನೇ ಇಲ್ಲ. ನಮ್ಮದೇ ಆಡಳಿತ, ನಮ್ಮದೇ ಶಕ್ತಿ. ಸರ್ ಅವತ್ತು 135 ಅಂತ ಎಕ್ಸಾಕ್ಟಾಗಿ ಹೇಳಿದ್ರಿ. ಈಗೇನು ಹೇಳ್ತೀರಿ? ಗ್ಯಾರಂಟಿ ಎಕ್ಸಾಕ್ಟಾಗಿ ಇಷ್ಟೇ ಈ ಸರಿ ಲೋಕಸಭೆ. ಈಗ ತಾನೇ ಜಸ್ಟ್ ನಿನ್ನೆ ನಾಮಿನೇಷನ್ಸ್ ಫಸ್ಟ್ ರೌಂಡ್ ಮುಗಿದಿದೆ. ಸೆಕೆಂಡ್ ರೌಂಡ್ ನಾಮಿನೇಷನ್ಸ್ ಇನ್ನು B.Pharm ಎಲ್ಲ ಕೊಟ್ಟಿದ್ದೀನಿ, ಇನ್ನೊಂದು 5-6 ಕೊಡಬೇಕು. ನನ್ನ ಪ್ರಚಾರ ಶುರು ಆಗಲಿ, ತಿರ್ಗಾ ಇನ್ನೊಂದಿನ ಬೇಕಾದ್ರೆ ಕರೆ. ಅಲ್ಲ, ನಿಮ್ಮ ಜೋಶ್ ಭಾರಿ ಇತ್ತು ಅವತ್ತು. ಫಸ್ಟೇ ಹೇಳಕ್ಕೆ ಶುರು ಮಾಡಿದ್ರಿ, ನಾವು ಈ ಸರಿ ಅಧಿಕಾರಕ್ಕೆ ಬರ್ತೀವಿ, ನಮ್ಮದು 135 ಅಂತ ಹೇಳ್ಕೊಂಡು ಮಾಡ್ತಿದ್ರಿ. ಈಗ ಯಾಕೋ ಧೈರ್ಯ ಸಾಕ. 4 ತಿಂಗಳು ಮುಂಚೆ ತಗೊಂಡಿದ್ದೆ, ಹೇಳ್ತೀನಿ ನಾನು. ಅಲ್ಲ, ಅಲ್ಲಿರುವಂಥ ಕಾನ್ಫಿಡೆನ್ಸ್ 4 ತಿಂಗಳ ಮುಂಚೆ ಈಗ ಇಲ್ಲ ಅಂತ. ಈಗ ಐ ಟು ಜಸ್ಟ್, ಈಗ ಮೋದಿ ಗಾಳಿ ಅಂತ ಮಾತಾಡ್ತಿದ್ರು, ರಾಮಂದ್ರ ಗಾಳಿ ಅಂತ ಮಾತಾಡ್ತಿದ್ರು. ಅಕ್ಕಿ ಒಂದು ಕಡೆ ಇತ್ತು, ಅರ್ಶಿನ ಒಂದು ಕಡೆ ಇತ್ತು, ಅವೆರಡು ಸೇರಿ ಮಂತ್ರಾಕ್ಷತೆ ಇತ್ತು. ಆ ಮಂತ್ರಾಕ್ಷತೆ ತಲುಪಲೇ ಇಲ್ಲ. ಇವರು 3 ತಿಂಗಳು ಮುಂಚಿತವಾಗಿ ನಾವು ಕೊಟ್ಟು ಅನ್ನಭಾಗ್ಯದಲ್ಲಿ ಅಕ್ಕಿ ತೆಗೆದುಕೊಂಡು ಅರ್ಶಿನ ಒಂದು ಕಡೆ ಸೇರಿ ಮಂತ್ರಾಕ್ಷತೆನ ಅದು ಮುಟ್ಲಿಲ್ಲ. ಅದು ಎಲ್ಲೂ ಆ ದೇವಸ್ಥಾನದ ಗಾಳಿ ಕಾಣ್ತಾ ಇಲ್ಲ. ಹಾಗಿದ್ದಾಗ ಈ ಬಾರಿ ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ ಇದೆ ಫೈಟ್. ಇಲ್ಲ, ಐ ಆಮ್ ಟೆಲಿಂಗ್ ಯು, ಆ ಗ್ಯಾರಂಟಿಲಿ ಏನೂ ರಸ ಇಲ್ಲ. ಈ ಮೋದಿ ಗ್ಯಾರಂಟಿ ಈಗ ನಾವು ಇವತ್ತು ಹೇಳಿದ್ದೀವಿ. ಓಕೆ, ಟುಡೇ ವಿ ಹ್ಯಾವ್ ಸೆಡ್, ಇವತ್ತು ನಾವು ಕಾಂಗ್ರೆಸ್ ಪಾರ್ಟಿ ನಮ್ಮದು ಗೃಹಲಕ್ಷ್ಮಿ ಇದೆ, 24,000 ಕೊಡ್ತೀವಿ ವರ್ಷಕ್ಕೆ ಅಂತ ಹೇಳಿದ್ವಿ, 2,000 ರೂಪಾಯಿ ತಿಂಗಳಿಗೆ. ಹೌದು. ಇವತ್ತು ಕಾಂಗ್ರೆಸ್ ಪಾರ್ಟಿ ಅನೌನ್ಸ್ಮೆಂಟ್ ಮಾಡಿದೆ. ಈ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಚೆಕ್ ಸೈನ್ ಮಾಡಿದ್ದಾರೆ. 1 ಲಕ್ಷ ಮಹಾಲಕ್ಷ್ಮಿ ಯೋಜನೆ ಕೊಡ್ತೀವಿ ಅಂತ. ತಿಂಗಳಿಗೆ 8,500 ರೂಪಾಯಿ. 8,500 ವರ್ಷಕ್ಕೆ ಲಕ್ಷ. ಯುವಕರಿಗೆ ಉದ್ಯೋಗಕ್ಕೆ ನಾವು 3,000 ಕೊಡ್ತಾಯಿದ್ದೀವಿ. ಈಗ ನಾವು ಅನೌನ್ಸ್ ಮಾಡಿದ್ವಿ, ಅಪ್ರೆಂಟಿಸ್ಶಿಪ್ಗೆ ಅವನ ಬದುಕಿಗೋಸ್ಕರ 1 ಲಕ್ಷ ಕೊಡ್ತೀವಿ ವರ್ಷಕ್ಕೆ ಅಂತ. ಹಿಂಗೆ ಬೇಕಾದ ಸ್ಕೀಮ್ಸ್ ನಾವು ಮಾಡಿದ್ದೀವಿ. ನಮ್ಮ ಮೇಲೆ ನಾವು ನಂಬಿಕೆ, ನಾವೇನಾದ್ರು ಮಾತು ಕೊಟ್ಟರೆ ಮಾತು ಉಳಿಸ್ಕೊತೀವಿ. ಅವ್ರು ಮಾತು ಕೊಟ್ಟಿದ್ದು ಉಳಿಸ್ಕೊಳಕ್ಕಾಗಿಲ್ವಲ್ಲ. ನೀವು ತೆಗೀರಿ ಅವ್ರ ಮ್ಯಾನಿಫೆಸ್ಟೋನ. ಕರ್ನಾಟಕದಲ್ಲಿ ಮಾಡಿದಷ್ಟು ಸುಲಭ ಕೇಂದ್ರದಲ್ಲಿ ಸಾಧ್ಯ ಆಗುತ್ತಾ? ಪ್ರಮಾಣದಲ್ಲಿ ಕೂಡ ಖಂಡಿತ. ಇಂಡಿಯಾ ಇಸ್ ಎ ವೆರಿ ರಿಚ್ ಕಂಟ್ರಿ, ಇಟ್ ಇಸ್ ನಾಟ್ ಎ ಪೂರ್ ಕಂಟ್ರಿ. ಎಕನಾಮಿಕಲಿ ಭಾಳ ಬಡವರೇ ಜಾಸ್ತಿ ಇದ್ದಾರೆ. ಈಗ ನೀವು ನೋಡಿ, ಬಡವರು ಇರ್ಬೋದು, ನೀವು ನೋಡಿ ಎಷ್ಟು ಲಕ್ಷ ಕೋಟಿ ರೂಪಾಯಿ ಬ್ಯಾಂಕಲ್ಲಿ ವೇ ಆಫ್ ಮಾಡಿದ್ದಾರೆ. ತೆಗೀರಿ ನೀವು, ಈ ಕಮ್ ಔಟ್ ಟು ದಿ ಸ್ಟ್ಯಾಟಿಸ್ಟಿಕ್ಸ್. ಎಷ್ಟು ಸಾವಿರ ಕೋಟಿ, ಲಕ್ಷ ಕೋಟಿ ವೇ ಆಫ್ ಮಾಡಿದ್ದಾರೆ. ಯಾವನೋ 10,000 ಕೋಟಿ ರೂಪಾಯಿ ತೊಗೊಂಡಿದ್ರೆ ಅವನಿಗೆ ಬರೀ ಯಾವುದೋ ಒಂದು ಸ್ಕೀಮ್ ತಂದುಬಿಟ್ಟು ಬರೀ ಅವ್ನು ತೊಗೊಂಡೋಗೋ, ನೀನು 1,000 ಕೋಟಿನೋ 2,000 ಕೋಟಿನೋ ತೊಗೊಂಡು ನೀವೆಲ್ಲ ಹಂಚ್ಕೊಳ್ಳಿ ಅಂತೆಲ್ಲ ಮಾಡಿಬಿಡಿ. ಎಲ್ಲ ಆಗ್ತದೆ. ಅದೇ ಬಡವನ ಮನೆಗೆ ಬಿಡ್ತಾರಾ? ಬಡವನು ನಿಮ್ಗೆ ಯಾವ್ದಾದ್ರು ಮನೆ ತೊಗೊಂಡ್ರೆ ಆ ಮನೆನ ಆ ರೀತಿ ನಿಮಗೆ ಬಡ್ಡಿ ಗಿಡ್ಡಿ ಎಲ್ಲ ಮನ್ನಾ ಮಾಡಿಬಿಟ್ಟು ನಿಮ್ಗೇನಾದ್ರು ಹಸಿನ ಮೇಲೆ ಕೊಡ್ತಾರಾ? ಬಟ್ ಓನ್ಲಿ ಬಿಗ್ ಇಂಡಸ್ಟ್ರಿಯಲಿಸ್ಟ್, ವೆರಿ ಬಿಗ್ ಪೀಪಲ್. ದಿಸ್ ಈಸ್ ದಿ ಡಿಫ್ರೆನ್ಸ್
ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ದಿ ನಾನ್ ಕಾಂಗ್ರೆಸ್ ಗೌರ್ಮೆಂಟ್. ಸರ್ ತುಂಬ ಕಾನ್ಫಿಡೆಂಟ್ ಆಗಿದ್ದೀರಿ. ಈ ಬಾರಿಯ ಚುನಾವಣಾ ಫಲಿತಾಂಶ ರಾಜ್ಯ ರಾಜಕಾರಣದ ದಿಕ್ಸೂಚಿನ ಹಾಕಿದ್ರೆ ಮೊನ್ನೆ ಅದೇನೋ ಇವ್ರು ಹೇಳ್ತಿರಲ್ಲಪ್ಪ, ಜೆ ಡಿ ಎಸ್ನವರು ಇಬ್ಬರು ಜಾಯಿಂಟಾಗಿ ಎಲೆಕ್ಷನ್ ಮಾಡ್ಕೊಂಡಿದ್ರಲ್ಲ, ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಜೆ ಡಿ ಎಸ್ ಅವರು. ಐ ಡೋಂಟ್ ವಾಂಟ್ ಟು ನೇಮ್ ಎನಿ ಒನ್. ದಿಕ್ಸೂಚಿ ಆಗ್ತದೆ ಅಂತ ದಟ್ ಹ್ಯಾಸ್ ಬಿಕಮ್ ಎ, ನೀವು ತೋರಿಸಿದ್ರಿ ಟಿ ವಿಲಿ ದಿಕ್ಸೂಚಿ ಅಂತ ಪುಟ್ಟಣ್ಣನ ಎಲೆಕ್ಷನಲ್ಲಿ. ಒಪ್ಕೋತೀರಿ? ಮಾಡೋಕ್ಕಾಗದೆ ಹೋದನ್ನೆಲ್ಲ ಪ್ರಯತ್ನ ಮಾಡ್ತಾರೆ. ಬಟ್ ಈ ಚುನಾವಣೆ ಡಿ ಕೆ ಶಿವಕುಮಾರ್ ರಾಜಕೀಯ ಭವಿಷ್ಯವನ್ನು ಅಳಿಯುತ್ತೆ ಅಂತ. ಅಲ್ಲದೆ ಈ ಚುನಾವಣೆ ಏನು, ರಾಜ್ಯದ ಚುನಾವಣೆಗೆ ಈಗ ದಿಸ್ ಇಸ್ ಎ ನ್ಯಾಷನಲ್ ಎಲೆಕ್ಷನ್. ಸ್ಟೇಟ್ ಎಲೆಕ್ಷನ್ನಲ್ಲಿ ನನ್ನ ಫೋಟೋ, ಸಿದ್ದರಾಮಯ್ಯನ ಫೋಟೋ, ನನ್ನ ಸಿಗ್ನೇಚರು, ಸಿದ್ದರಾಮಯ್ಯ ಸಿಗ್ನೇಚರ್ಗೆ ಜನ ಒಪ್ಪಿಗೆ ಕೊಟ್ಟರು. ನಾನಿವತ್ತು ಅವ್ರ ಮಾತನ್ನ ಉಳಿಸ್ಕೊಂಡ್ವಲ್ಲ ಅನ್ನೋದು ನಮ್ಮ ಸಮಾಧಾನ ಇದೆ ಅಂತ ತಿರ್ಗಾ ಈ ರಾಜ್ಯದ ನಿಮ್ಮ ರಾಜಕೀಯದ ಭವಿಷ್ಯ ಇದರಲ್ಲಿ ಏನೂ ನಿರ್ಧಾರ ಇಲ್ಲ. ಸಿ ಐ ಆಮ್ ಟೆಲಿಂಗ್ ಐ ಆಮ್ ಸೋ ಹ್ಯಾಪಿ ನಾವು. ಸರ್ ಹಾಗಾದ್ರೆ ಈ ಚುನಾವಣೆ ಹಿನ್ನಡೆ ಆದರೆ ಸಿದ್ದರಾಮಯ್ಯ ಅವ್ರ ತಲೆದಂಡ ಆಗುತ್ತಾ? ಸಿ ಈ ಎಲೆಕ್ಷನ್ಗೂ, ಪಾರ್ಲಿಮೆಂಟ್ ಎಲೆಕ್ಷನ್ಗೂ, ಅಸೆಂಬ್ಲಿ ಎಲೆಕ್ಷನ್ಗೂ ತಲೆದಂಡ ಇವೆಲ್ಲ ಪರಿಸ್ಥಿತಿ ಬರುವುದೇ ಇಲ್ಲ. ಸಿದ್ದರಾಮಯ್ಯ ಅವರೇ ಮೈಸೂರಲ್ಲಿ ಮಾತಾಡಿದ್ದಾರೆ, ಈ ಚುನಾವಣೆ ಗೆಲ್ಸ್ರಪ್ಪ, ಇಲ್ಲ ಅಂದರೆ ನನಗೆ ಕಷ್ಟ ಆಗುತ್ತೆ ಮುಖ್ಯಮಂತ್ರಿಯಾಗಿ. ಅದೇ ಅವ್ರಿಗೆ ಏನಪ್ಪ ಅಂತಂದರೆ ಅವ್ರ ಕ್ಷೇತ್ರದವ್ರಿಗೆ, ನಾನು ನಮ್ಮ ಕ್ಷೇತ್ರಕ್ಕೆ ಹೇಳ್ತೀನಿ, ನಾನು ನಮ್ಮ ಸಮಾಜಕ್ಕೆ ಹೇಳ್ತೀನಿ, ನಿಮ್ಮ ಹುಡುಗಂಗೆ ಏನಾರು ಬೇಕು ತಾನೇ ಅಧಿಕಾರಕ್ಕೆ ಬರ್ಬೇಕಾದ್ರೆ ಕೊಡಂತ. ಕ್ವೈಟ್ ನ್ಯಾಚುರಲ್. ತಪ್ಪೇನಿದೆ ಅವ್ರು ಹೇಳೋದ್ರಲ್ಲಿ? ಈಗ ಹಿಂದೆ ಯಡಿಯೂರಪ್ಪನವರು ಹೇಳಿಲ್ವೇ, ಯಡಿಯೂರಪ್ಪನವ್ರು ಏನೇನು ಮಾತಾಡಿದ್ರು, ಕೆ ಆರ್ ನಗರದಲ್ಲಿ ಹೋಗಿ ಕೆ ಆರ್ ಪೇಟೆಗೆ ಹೋಗಿ ಏನು ಮಾತಾಡಿದ್ರು, ಇನ್ನೊಂದು ಕಡೆ ಏನಾಗಿದ್ರು, ನೀವು ಓಟ್ ಹಾಕಲಿಲ್ಲ ಅಂದರೆ ಲಿಂಗಾಯತೆಲ್ಲ ಓಟ್ ಹಾಕಲಿಲ್ಲ ಅಂದರೆ ಹಂಗಾರೆ ಬೇರೆ ಓಟ್ ಬೇಡವೇ ಬೇಡ ಅಂತಿದ್ದಾರೆ. ಅಲ್ಲ, ನೀವು ಕೇಳಿದ್ರಿ ಪಾಪ, ಪೆನ್ನು ಪೇಪರು ಕೇಳಿದ್ರಿ, ಜನ ಕೊಟ್ಟರು, ಸಿಗ್ನೇಚರ್ ಸಿದ್ದರಾಮಯ್ಯ ಅವ್ರು ಹಾಕಿದ್ರು. ನಾನು ಹಾಕೋ ಕಾಲ ಟೈಮ್ ಬರ್ತದೆ. ಯಾಕೆ ನಿಮ್ಗೆ ಯಾಕೆ ಕಷ್ಟ ಅದು? ನಿಮ್ಮ ಶಾಸಕರು ಹೇಳ್ತಾ ಇದ್ದಾರೆ, ಈ ಸಲ ಓಟ್ ಹಾಕ್ತಾ ಇದ್ರೆ ಸಿದ್ದರಾಮಯ್ಯನವ್ರಿಗೆ ಕಷ್ಟ ಆಗ್ಬಿಡುತ್ತೆ, ಸಿದ್ದರಾಮಯ್ಯನವ್ರು ಸಿ ಎಮ್ ಆಗಿ ಮುಂದುವರಿಬೇಕಾದ್ರೆ ನೀವು ಓಟ್ ಹಾಕಬೇಕು ಅಂತ ಹೇಳಿ. ಈಗ ಅದೆಲ್ಲ ಚರ್ಚೆ ಈಗಲ್ಲ. ಅಲ್ಲ, ನಿಮ್ಮ ಶಾಸಕರೇ ಹೇಳ್ತಾರೋ ಮಾತುಗಳು. ಸುಮ್ಮನೆ ಅವ್ರ ಖುಷಿ, ಕೆಲವರು ಅವ್ರವ್ರ ಖುಷಿಗೆ, ನಮ್ಮ ಖುಷಿಗೆ ನಾವು ಮಾತಾಡ್ತಾ ಇರ್ತೀವಿ. ಅಲ್ಲ, ನೀವಾದರೂ ಮಾತಾಡಿ ಯಾಕಷ್ಟು ಹಿಡ್ದಿಟ್ಕೋತೀರಿ? ಹೇಳಬೇಕು ಅಂತ ಅನಿಸುತ್ತೆ, ಹೇಳಲ್ಲ, ಮತ್ತೆ ಹಿಡ್ದಿಟ್ಕೋತೀರಿ. ಈಗ ಸದ್ಯಕ್ಕೆ ಆ ಪಾಯಿಂಟೇ ಅಲ್ಲ ಈಗ. ಸೊ ಈ ಚುನಾವಣೆಯ ಫಲಿತಾಂಶ ಸಿ ಎಮ್ ಡಿ ಸಿ ಎಮ್ ಯಾವುದೇ ರೀತಿಯಾದಂಥ ಪರಿಣಾಮಗಳಿಲ್ಲ, ಇದಕ್ಕೂ ಸಂಬಂಧನೇ ಇಲ್ಲ. ಇಟ್ ಈಸ್ ಎ ನ್ಯಾಷನಲ್ ಎಲೆಕ್ಷನ್. ವಿ ಆರ್ ಲುಕಿಂಗ್ ಅಟ್ ಎ ನ್ಯಾಷನಲ್ ಪರ್ಸ್ಪೆಕ್ಟಿವ್. ನಮಗೆ ಈ ದೇಶದಲ್ಲಿ ಬದಲಾವಣೆ ಬೇಕು. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ಬದುಕು ನಮ್ಮ ಹಕ್ಕು. ಇದ್ರ ಮೇಲೆ ನಾವು ಹೋರಾಟ ಮಾಡಿ. ಬಟ್ ಹಂಗೆ ಕಾಣಿಸ್ತಾ ಇಲ್ಲ ರಾಜಕೀಯದಲ್ಲಿ. ಹೆಂಗೆ ಜಿದ್ದಿಗೆ ಬಿದ್ದಂಗೆ ಕಾಣಿಸ್ತಾ ಇದೆ ಅಂತಂದರೆ, ಡಿ ಕೆ ಶಿವಕುಮಾರ್ ಅವರು ಫೈಟ್ ಮಾಡಬೇಕು, ಈ ಕಡೆ ಸಿದ್ದರಾಮಯ್ಯ ಅವರು ಫೈಟ್ ಮಾಡಬೇಕು, ಅವ್ರು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋಕೆ ಅವ್ರು ಫೈಟ್ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋಕೆ ಫೈಟ್ ಮಾಡ್ತಾ ಇದ್ದಾರೆ. ನೀವು ಪೇಪರ್ ಅವರು, ನೀವು ಪ್ರಿಂಟ್ ಮೀಡಿಯಾ ಅವರು, ನೀವು ಅಪೋಸಿಷನ್ ಪಾರ್ಟಿಯವರು ಏನೇನೋ ಪ್ರಯತ್ನ ಮಾಡಿದ್ರಿ, ಏನೇನೋ ಏನು ಮಾಡಿದ್ರು ಏನು ಪ್ರಯತ್ನ. ಸರ್ 100 ಇಲ್ಲ ಸರ್, ಆಗ 100% ಕಮಿಟ್ಮೆಂಟು ನಿಮ್ಮದು. ಚುನಾವಣೆಗೆ ಕೆಲಸ ಮಾಡ್ತೀರಿ, ಫಲಿತಾಂಶ ಬರಲಿಲ್ಲ, ಅಕಸ್ಮಾತ್ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗೇನು ಹೇಳಲ್ವಾ? ಯಾರು ಹೊಣೆ ಅದಕ್ಕೆ? ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, 1 ನೋಟು ಎಲ್ಲ ಇದ್ರು. ನೋಡ್ರಿ, ವಿ ವಿಲ್ ಡೂ ಬೆಟರ್. ಐ ಆಮ್ ಆನ್ ರೆಕಾರ್ಡ್. ಅಲ್ಲ, ನೀವೆಲ್ಲವನ್ನು ಮಾಧ್ಯಮಗಳ ಮೇಲೆ ಹಣೆಪಟ್ಟಿ ಕಟ್ತಾ ಹೋಗ್ಬಿಟ್ರೆ ಹೆಂಗಾಗುತ್ತೆ? ನೀವು ಮಾಡಿದ್ದು ನಾನು ಹೇಳ್ತಾ ಇದ್ದೀನಿ. ಏನು ಪ್ರಯತ್ನಗಳಾಯಿತು ನಿಮ್ಮ ಚಾನಲ್ಗಳಲ್ಲಿ ನೀವು ಹೇಳಿದ್ದು ಹೇಳ್ತಾ ಇದ್ದೀನಿ. ಏನು ಹೇಳಿದ್ವಿ? ಏನೇನು ಹೇಳಿದ್ರೆ ನೀವೇ ತೆಗೀರಿ. ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಅಂತ ಹೇಳಿತ್ತಪ್ಪ. ಅದಲ್ಲ, ಅದು ಬೇರೆ. ಮೊದಲಿಂದ ನಡೆಸಿ ಹೌದು, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಏನೋ ಒಂದು ಸ್ಥಾನಕ್ಕೆ ಪೈಪೋಟಿ ಇದೆ, ಇಬ್ಬರು ನಡುವೆ ಸಿಎಂ ಸ್ಥಾನ, ಅವೆಲ್ಲ ಸತ್ಯನೇ ಅಲ್ವಾ? ಯಾವ ಪೈಪೋಟಿನಿಲ್ಲ. ನಾವು ಪೈಪೋಟಿ ಮಾಡೋಕ್ಕೆ ಆಸೆ ಪಡೋದು ಅಂತಪ್ಪ. ಟೈಮ್ ಬಂದಾಗ ಆಗ್ತದೆ ಬಿಡಿ. ಅದಕ್ಕೆಲ್ಲ ನಿಮ್ಮ ತ್ಯಾಗ ತುಂಬ ದೊಡ್ಡದು ಬಿಡಿ ಸರ್. ಶುಭಗಳಿಗೆ ಶುಭ ಮುಹೂರ್ತ ಬರ್ತದೆ. ಎಲ್ಲ ತುಂಬ ತ್ಯಾಗ ಮಾಡಿದ್ರಿ, ನೋವಿದೆ, ಆದರೂ ಹೇಳ್ಕೊಳ್ಳಲ್ಲ. ಆ ತಾಳ್ಮೆ, ಸಮಾಧಾನ ಎಲ್ಲವೂ ಇದೆ ನಿಮಗೆ. ಬಿಜೆಪಿ ಬಹುದೊಡ್ಡ ಆರೋಪ ಮಾಡುತ್ತೆ, ಕಾಂಗ್ರೆಸ್ನ ಹೈಕಮಾಂಡ್ ವೀಕ್ ಆಗಿದೆಯಾ ಹಂಗೆ? ಈಗ ಬಿ ಜೆ ಪಿ ಎಷ್ಟು ವೀಕ್ ಆಗಿದೆ ಗೊತ್ತಾ ನಿಮಗೆ? ಯಾರ ಮೇಲೆ ಆರೋಪ ಮಾಡಿದ್ರು, ಯಾವ ಚೀಫ್ ಮಿನಿಸ್ಟರ್ನ ಕಣ್ಣೀರು ಹಾಕಿ ಇಳಿಸಿದ್ರು, ಅವ್ರಿಗೆ ಮತ್ತೆ ಅಧಿಕಾರವನ್ನು ನೀ ನಡೆಸಪ್ಪ ಅಂತೇಳಿ ಕೊಟ್ಟಿದ್ದಾರೆ. ಯಾರ ಮೇಲೆ ದೊಡ್ಡ ದೊಡ್ಡ ಕೇಸ್ಗಳನ್ನು ಹಾಕ್ಸಿದ್ರು, ಯಾರ ಮೇಲೆ ರೈಡ್ಗಳು ಮಾಡಿದ್ರು, ಯಾರ ಮೇಲೆ ಆರೋಪಗಳು ಮಾಡಿದ್ರು, ಯಾರು ಇವನು ಭ್ರಷ್ಟ ಅಂತ ಹೇಳಿದ್ರು, ಅವ್ರನ್ನೇ ತಪ್ಪುತ್ತಾ ಇದ್ದಾರೆ. ಯಾರು? ಬಿ ಜೆ ಪಿಯವರು. ಯಾರನ್ನ? ಐ ಡೋಂಟ್ ವಾಂಟ್ ಟು ನೇಮ್ ಎನಿ ಒನ್. ಈಗ ಏನು ನಮ್ಮ ಪಿಲ್ಲರ್ಗಳು ಅಂತ ಹೇಳ್ತಾಯಿದ್ರು, ಎಷ್ಟು ಜನ ಹೆಸರು ಹೇಳಿದ ಗಾಳಿಯಲ್ಲಿ ಗುಂಡು ಹೊಡಿಬಾರ್ದು. ಅಲ್ಲಪ್ಪ, ಮೈಸೂರು ಸೀಟ್ ಕೊಡಲಿಲ್ಲ, ಮಂಡ್ಯ ಸೀಟ್ ಕೊಡಲಿಲ್ಲ, ಬೆಂಗಳೂರು ಸದಾನಗೌಡ್ರಿಗೆ ಸೀಟ್ ಕೊಡಲಿಲ್ಲ,
ಕೊಪ್ಪಳ ಸೀಟ್ ಕೊಡಲಿಲ್ಲ. ಮಂಡ್ಯದಲ್ಲಿ ನೀವು ಹೇಳಿದ್ರಲ್ಲ ಅವರ ಅವಶ್ಯಕತೆ ನಮಗಿಲ್ಲ ಅಂತ ಹೇಳಿ. ಅದು ಬೇಡ. ಈಗ ನಾನು ಹೇಳ್ತಾ ಇದ್ದೀನಿ, ಇಷ್ಟು ಸೀಟು ಹೆಚ್ಚು ಕಮ್ಮಿ ಇದರಲ್ಲಿ ಕೋಲಾರ ಸೀಟ್ ಕೊಡಲಿಲ್ಲ, ಚಿಕ್ಕಮಂಗ್ಳೂರು ಸೀಟ್ ಕೊಡಲಿಲ್ಲ, ದಕ್ಷಿಣ ಕನ್ನಡ ಸೀಟ್ ಕೊಡಲಿಲ್ಲ. ಎಲ್ಲ ಕಡೆ ಹಿಂಗೆಲ್ಲ ಸೀಟ್ ಕೊಡದೆ ಅವ್ರ ಲೀಡ್ರ್ಗಳಲ್ಲಿ ಏನೋ ಸತ್ವ ಇಲ್ಲ ಅಂತ ಆಯ್ತಲ್ಲ. ಅವ್ರ ಎಂ ಪಿಗಳು ಸರಿಯಾದ ರೀತಿ ಕೆಲಸ ಮಾಡಲಿಲ್ಲ ಅಂತ ತಾನೇ ಹೊಸ ಮುಖಗಳನ್ನ ಹುಡುಕಿರೋದು ಅವರು. ಆ ಬೆಳವಣಿಗೆ ನಿಮ್ಗೆ ಖುಷಿ ಕೊಟ್ಟಿದೆಯಾ? ಖುಷಿ ಅಲ್ಲ, ಅವ್ರ ಪಾರ್ಟಿ ಕಾರ್ಯಕರ್ತರು ಎಷ್ಟು ವೀಕ್ ಆಗಿದ್ದಾರೆ, ಅವ್ರ ಲೀಡರ್ಸ್ ಎಷ್ಟು ವೀಕ್ ಆಗಿದೆ, ಲೀಡರ್ಶಿಪ್ಪಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ಇದರಲ್ಲಿ ಅರ್ಥ ಮಾಡ್ಕೋಬೇಕು. ಸರಿ ತಾವು ಆ ಥರ ಮಾಡಿಲ್ವ? ಹಾಗಾದರೆ ಸುಮಾರು ಜನ ಟಿಕೆಟ್ ಕೇಳ್ತಾ ಇದ್ರು, ನಾಯಕರ ಹೆಂಡತಿ, ಮಕ್ಕಳು, ಇನ್ನೊಬ್ಬರು ಸೊಸೆ, ಮಗದೊಂದು ಕೊಟ್ರಲ್ಲ, ಅದಕ್ಕೆ ಏನಂತಾರೆ ಕಾರ್ಯಕರ್ತರಾಗಾರೆ? ಅವರೆಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಅಭಿಪ್ರಾಯದಂತೆ ನಾವು ಟಿಕೆಟ್ ಕೊಟ್ಟಿರೋದು. ಅವ್ರದ್ದು ಅಭಿಪ್ರಾಯ ಇರ್ಬೋದು ಸರ್, ಎಂ ಪಿ ಬೇಡ, ಒಂದು ಬದಲಾವಣೆ ಮಾಡೋಣ, ಹೊಸತನ ಇರೋಣ, ಅಥವಾ ಅವ್ರು ಇನ್ನೊಂದು ಕಡೆ ಬಳಸ್ಕೊಳ್ಳೋಣ, ಏನೋ ಒಂದಿರುತ್ತಲ್ಲ. ನಮ್ಮಲ್ಲಿಲ್ಲ ಅದೆಲ್ಲ. ಏನೋ ಅವರ ನೋವು, ದುಃಖ ದುಮಾನ ಎಲ್ಲ ನೀವೇ ಪ್ರಚಾರ ಮಾಡಿದಿರಲ್ಲ. ಅಲ್ಲ, ನೀವೇನೋ ಪಾಪ ಕೇಳ್ದಂಗೂ ಇದೆ ಫೋನ್ಗೇನು ಮಾಡಿ. ಪಾಲಿಟಿಕ್ಸಲ್ಲಿ 49 is 0, 15 is 100. ಕೆಲವು 2% ಸ್ಟ್ರೆಂತ್ ಇರ್ತದಲ್ಲ. ಬಟ್ ರಾಜ್ಯದಲ್ಲಿ ಕೇಂದ್ರದ ಸ್ಟಾರ್ ಕ್ಯಾಂಪೇನರ್ಗಿಂತ ರಾಜ್ಯದಲ್ಲಿ CM DCM ಅವರೇ ಸ್ಟಾರ್ ಕ್ಯಾಂಪೇನರ್ ಆಗಿಬಿಟ್ಟಿದ್ದಾರೆ. ನಾವು ಬೇರೆ ಕಡೆ ಹೋಗಿ ನಡೀತದ್ರಿ ನಮ್ಮದು, ಕಾಶ್ಮೀರದಿಂದ ಕನ್ಯಾಕುಮಾರಿ ಗಂಟ. ಅಲ್ಲ, ಕೇಂದ್ರದಿಂದ ಬರುವಂಥ ಸ್ಟಾರ್ ಕ್ಯಾಂಪೇನರ್ ನೀವೇ ಇಬ್ಬರೇ ಅನ್ಸುತ್ತೀಗಿ ಸರಿ. ಇಲ್ಲಿ ಸಾಕು, ನಮಗೆ ನಾವೇ ಸಾಕಿಲ್ಲಿ. ನೀವಿಬ್ಬರೇ ಸಾಕು, ಬೇರೆ ಯಾರು ಸ್ಟಾರ್ ಕ್ಯಾಂಪೇನರ್ಸ್ ಬೇಕಾಗಿಲ್ಲ. ಬರ್ತಾರೆ, ಬರಲಿ. ಏನು ವಾರಂಟಿ ಏನು ಕೊಡ್ತೀರಾ? ಅಂದರೆ ಗ್ಯಾರಂಟಿನೇ ವಾರಂಟಿನ ನಿಮಗೆ? ಯಾರು ಗ್ಯಾರಂಟಿನೇ ವಾರಂಟಿನ ನಿಮಗೆ? ನಾವು ಕೊಟ್ಟಿರೋಂಥ ಈ ನಾಲ್ಗೆ ಇದೆಯಲ್ಲ, ಬಸವಣ್ಣನ ನಾಡು ನುಡಿದಂತೆ ನಡಿಬೇಕು ಅಂತ, ಅದೇ ಸಾಕು. ಬಟ್ ಕೋಲಾರ ಚಾಮರಾಜನಗರ ವಿಚಾರಕ್ಕೆ ಬರೋದಾದರೆ ಹೈಕಮಾಂಡೇ ಬಗ್ಗಿ ನಿಲ್ಲುವಂಥ ಪರಿಸ್ಥಿತಿಗೆ ಬಂದುಬಿಟ್ರ ಅಂತ. ಹೈಕಮಾಂಡ್ ಬಗ್ಲಿಲ್ಲ, ನಾನೇ ಬಗ್ಲಿಲ್ಲ ಕೋಲಾರಲ್ಲಿ. ನೀವೇ ಬಗ್ಲಿಲ್ಲ? ಐ ಸೆಡ್ ನಥಿಂಗ್ ಡೂಯಿಂಗ್. ಯಾಕೆ ಪದೇ ಮುಜುಗರ ಸರ್? ಮತ್ತು ಕೋಲಾರದ ವಿಚಾರದಲ್ಲಿ ಯಾವಾಗಲೂ ಇದೆ. ಹೇಳಿದ್ರು ಅಲ್ಲಿ ಅದೇ ಒಂದಷ್ಟು ಜನ ರೈಟ್ ಕೊಡಬೇಕು ಅಂತ ಹೇಳಿದ್ರು. ಎಸ್, ಡೆಫಿನೆಟ್ಲಿ ರೈಟ್ ಜಾಸ್ತಿ ಕೊಡಬೇಕು ಅನ್ನೋದು ನಮಗೆ ಆಸೆ ಇತ್ತು. ಬಟ್ ಸ್ಟೇಟ್ ಲೆವೆಲಲ್ಲಿ ನಾವು ಅಲ್ಲೇ 3 ರೈಟ್ ಕೊಟ್ಬಿಟ್ಟಿದ್ದೆ. ನಾವು 4 ರೈಟ್ ಕೊಟ್ಬಿಟ್ಟು 1 ಲೆಫ್ಟ್ ಕೊಟ್ಟರೆ ಅದು ದೊಡ್ಡ ಸಮಾಜ. ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಮೊದಲಿದ್ದನ್ನು ಲೆಫ್ಟ್ ಕೊಟ್ಟಿದ್ದು. ಬೇರೆ ಕಡೆ ಏನಾದ್ರು ಅವಕಾಶ ಇತ್ತು ಅಂತಂದರೆ ಅಲ್ಲಿ ಚೇಂಜ್ ಮಾಡ್ಬೋದಾಗಿತ್ತು. ಬಟ್ ಆ ದೃಷ್ಟಿಯಿಂದ ನಾವು ಲೆಫ್ಟ್ಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ, ಅದೇ ಒಂದು ಅಭ್ಯರ್ಥಿ ಅಂತಿಮವಾಗಿ ಮಾರನೇ ದಿನ ರಾಜೀನಾಮೆಯ ಪ್ರಹಸನ ನಡೆದು ಆ ಹಂತಕ್ಕೆ ಬಂತಲ್ಲ, ಯಾಕೆ ಅಂತ ಸರ್? ಎಲ್ಲೂ ರಾಜೀನಾಮೆ ಪರಿಸ್ಥಿತಿ ಬರಲಿಲ್ಲ. ಬಂದ್ರಲ್ಲ ಸರ್, ವಿಧಾನಸೌಧಕ್ಕೆ ಓಡ್ ಬಂದರು ಸರ್ 5 ಜನ. ಅವ್ರು ಏನೋ ಒಂದು ಎಮೋಷ್ನಲ್ ಏನೋ ಹೇಳಬೇಕು ಅಂತ ಹೇಳ್ತಾರೆ ಅಷ್ಟೇ. ಅವ್ರ ಎಮೋಷನ್ನು, ಪಾಪ ಮುನಿಯಪ್ಪ ಅವ್ರ ಎಮೋಷನ್ನು. ಆಮೇಲೆ ಫೈನಲ್ ಡಿಸಿಷನ್ ತೊಗೋಬೇಕಾದ್ರೆ ಅವರು ನಮಗೆ ಫುಲ್ಲು ಫ್ರೀ ಹ್ಯಾಂಡ್ ಬಿಟ್ಟರು. ಪಾರ್ಟಿಗೋಸ್ಕರ ನೀವೇನು. ಚಾಮರಾಜನಗರದಲ್ಲಿ ಮಹದೇವಪ್ಪ ಅವರೇ ನಿಲ್ಲಬೇಕು ಅಂತ ಇತ್ತು, ಒತ್ತಡ ಜಾಸ್ತಿ ಇತ್ತು. ಫೈನಲಿ ಮಗನಿಗೆ ಹೋಗೋ ಪರಿಸ್ಥಿತಿ. ನಮಗೇನಂತಂದರೆ, ನಮಗೆ ಆಫ್ಟರ್ ಧ್ರುವನಾರಾಯಣ್ ಒಬ್ಬ ಒಳ್ಳೆ ಶೆಲ್ ಕ್ಯಾಸ್ಟ್ ಲೀಡ್ರು ನಮ್ಮ ಬೇಕಲ್ಲಿ ಪಾರ್ಲಿಮೆಂಟ್ಗೆ. ಈಗ ಖರ್ಗೆ ಅವ್ರದ್ದು ಪಾಪ ಇದ್ದಾರೆ. ಇನ್ನೊಬ್ಬರು ಅಟ್ಲೀಸ್ಟ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋ ಜನ ನಮಗೆ ಬೇಕು ಸೌತ್ ಇಂಡಿಯಲ್ಲಿ. ಈ ವಾಸ್ ವೆಲ್ ಮೆಚ್ಯೂರ್ಡ್ ಮ್ಯಾನ್. ನಾವು ಅಲ್ಲಿ ನಿಲ್ಲಿಸ್ಬೇಕು, ನಮ್ಮ ಪಕ್ಷಕ್ಕೆ ಅನುಕೂಲ ಆಗ್ತದೆ ಅಂತ ನಾವು ಲೆಕ್ಕಾಚಾರ ಆಗ್ತಾವೆ. ಬಟ್ ಇವರು ಇಲ್ಲ, ನನಗೆ ಬೇಡ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಓಕೆ, ಫೈನ್ ಸರ್. ಒಂದು ಮಾತು ಹೇಳ್ತಾ ಇದ್ರಿ ಎಲ್ಲ ಮೀಟಿಂಗ್, ಸಚಿವರುಗಳು ಕೂಡ ಕಾರ್ಯಕರ್ತರೆ. ಪಕ್ಷ ಹೇಳಿದ್ರೆ ಮುಗೀತು, ಹೈಕಮಾಂಡ್ ಹೇಳಿದ್ರೆ ಮುಗೀತು ಅಂತ. ಒಬ್ಬರು ಸಚಿವರು ನಿಲ್ಸೋಕ್ಕಾಗಲಿಲ್ವಲ್ಲ ಸರ್? ಇಲ್ಲ, ನಾವು ಎಲ್ಲರಿಗೂ ಪ್ರಯತ್ನ ಮಾಡಲಿಲ್ಲ. ಅವರೊಬ್ರಿಗೆ ಬಿಟ್ಟರೆ ಯಾರಿಗೂ ಪ್ರಯತ್ನ ಮಾಡೋಕ್ಕೆ ಹೋಗಲಿಲ್ಲ. ಸುಮಾರು ಹೆಸರುಗಳಿತ್ತಲ್ಲ, ಹೇಳ್ತಾ ಇದ್ದಾರೆ. ನಿಮ್ಮ ಸಚಿವರುಗಳು ಹೇಳೋರು ಹೌದು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಬೇರೆಯವ್ರು ಇದ್ದಾರೆ, ನಮಗೆ ಹೇಳ್ತಾ ಇದ್ದಾರೆ, ಬೇರೆಯವ್ರು ಹೇಳ್ತಾ ಇರ್ತೀವಿ. ನಾವು ಹಂಗಂತ ನೋಡೋ ಚಾಕ್ಲೇಟ್ ಕೊಡ್ತಾ ಇರ್ತೀವಿ. ಪಾಪ ನೀವು ಚಾಕ್ಲೇಟು ಅಂದರೆ ಅವ್ರಿಗೆ ಗುಳಿಗೆ ತಿಂದಂಗೆ ಆಗಿರುತ್ತೆ. ಮಾದೇವಪ್ಪಂಗೆ ಕೇಳಿದೋ ಈ ಥರ ನಾನು ಇಲ್ಲ ಅಂತಲ್ಲ, ಬೇರೆ ಇನ್ನೆಲ್ಲೂ ನಾವು ಕೇಳಕ್ಕೆ ಹೋಗಲಿಲ್ಲ. ಸಚಿವರಿಗೆ ಯಾರಿಗೂ ಆಸೆ ಇರಲಿಲ್ಲ. ಅದರಿಂದ ಏನೋ ಅವ್ರಿಗೆ ನಾವು ಏನು ಮಾಡಿದ್ದೀವಿ ಅಂದರೆ ಅವ್ರು ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಜವಾಬ್ದಾರಿ ಗೆಲ್ಸ್ಕೊಂಡು ಬರಬೇಕು ಅನ್ನೋದು. ಗೆಲ್ದಿದ್ರೆ ಹಾಗೆ ತಲೆದಂಡನೂ ಫಿಕ್ಸ್ ಇರುತ್ತೆ. ಹಾಗಾದರೆ ಅದೆಲ್ಲ ನಾನು ಯಾಕೆ ಮಾತಾಡೋಕ್ಕೆ ಹೋಗಲಿ? ಫಲಿತಾಂಶ ಬರಲೇಬೇಕಲ್ಲ. ಅವ್ರಿಗೆಲ್ಲ ಅಕೌಂಟಬಿಲಿಟಿನೂ ಇದೆ, ರೆಸ್ಪಾನ್ಸಿಬಿಲಿಟಿನೂ ಇದೆ, ಬೆಂಬಲನೂ ಇದೆ, 3 ಇದೆ. 2 ಜವಾಬ್ದಾರಿ ಕೊಟ್ಟಿದ್ದೀರಾ. ಯಾರೇ ತೂಗುಗತ್ತಿ ಮೇಲೆ ನಿಂತ್ಕೊಂಡಿದ್ದಾರೆ. ಮಾಡಲೇಬೇಕಲ್ಲ ಅವರು. ತೂಗುಗತ್ತಿ ಮೇಲೆ ನಿಂತಿದ್ದಾರೆ. ತೂಗುಗತ್ತಿ ಏನಿಲ್ಲ, ಎಲ್ಲನೂ ತೆಗೆದುಕೊಂಡು ಮಾಡ್ತಾ ಇದ್ದಾರೆ. ಸೊ ಮೈಸೂರು ವಿಚಾರಕ್ಕೆ ಬರೋದಾದ್ರೆ ಈಗ ಸಿದ್ದರಾಮಯ್ಯನವ್ರ ಮೇಲೆ ಬಹುದೊಡ್ಡದಾಗಿ ಮಾತು ಬರ್ತಾ ಇದೆ. ಈಗ ಒಕ್ಕಲಿಗರ ಮೇಲೆ ಸಿದ್ದರಾಮಯ್ಯನವ್ರಿಗೆ ಬಹಳ ಪ್ರೀತಿ ಬಂದ್ಬಿಟ್ಟಿದೆ ಅಂತ. ಇಲ್ಲ, ಪೊಲಿಟಿಕಲಿ ನಾವೆಲ್ಲ ಟ್ರಯಲ್ ಮಾಡಿದ್ದೀವಿ ಹಿಂದೆ. ಮಹಾರಾಜರು ಕೊಟ್ಟು, ದೇವರಾಜರು ಮಗಳು ಕೊಟ್ಟು, ಶ್ರೀಕಂಠ ದತ್ತಿಗೆಲ್ಲ ಕೊಟ್ಟಿದ್ದು ನಾವು. ಅದಾದಮೇಲೆ ವಿಶ್ವನಾಥ್ಗೆ 2 ಬಾರಿ ಕೊಟ್ಟಿದ್ದು. ಅದಾದಮೇಲೆ ಶಂಕರ್ ಅಂತ BJP
ಉದಯಶಂಕರ್ ಜಯಶಂಕರ್ ಏನೋ ಇದ್ರು ವಿಜಯಶಂಕರ್ ವಿಜಯಶಂಕರ್ ಅವರು ಕೊಟ್ಟಿದ್ದು ಅವೆಲ್ಲ ಆಯಿತು. ಸೊ ಕಾಯಿನಾಯಿತು 47 ವರ್ಷ ಆಯಿತು ಒಕ್ಕಲಿಗರಿಗೆ ಅವಕಾಶ ಕೊಟ್ಟು. ಸೊ ವಿ ಡಿಸೈಡೆಡ್ ಒಕ್ಕಲಿಗರು ಕೊಡಬೇಕು ಅಂತ ಆಲ್ಮೋಸ್ಟ್ 1 ಇಯರಿಂದ ತೀರ್ಮಾನ ಮಾಡಿದ್ದು. ಸಿದ್ದರಾಮಯ್ಯ ಒಕ್ಕಲಿಗ ವಿರೋಧಿ ಪದೇ 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 ಹೇಳ್ತಾ ಇದ್ರು. ಅದಕ್ಕೆ ನಾವು ಒಕ್ಕಲಿಗರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕೊನೆಗೆ ಒಬ್ಬ ಕಾರ್ಯಕರ್ತ ಸಾಮಾನ್ಯ ಜನರಿಗೆ ಸಿಗಬೇಕು, ಸಾಮಾನ್ಯ ಜನರ ಬದುಕಿನಲ್ಲಿ ಅಲ್ಲಿ ಬೇಕು. ಹೈಲಿ ಮೆಚ್ಯೂರ್ಡ್ ಡಿಸ್ಟಿಕ್ ಅದು, ಅಲ್ಲಿ ಸರಳತೆ ಬೇಕು ಜನಕ್ಕೆ. ಅದಕ್ಕೆ ನಾವು ಭಾಳ ಸರಳತೆ, ನಮ್ಮ ಸ್ಪೋಕ್ಸ್ಮನ್ನು, ನನ್ನ ಜನರಲ್ ಸೆಕ್ರೆಟ್ರಿ ಹುಡುಕಿ ಮಾಡಿ ಅಂಥವ್ರು ಕೊಟ್ಟಿದ್ದೀವಿ. ಬಟ್ ಈ ಬಾರಿ ಪದೇ ಪದೇ ನೀವು ಹೇಳ್ತಾ ಇದ್ದೀರಾ, ಆ ಕಡೆಗೆ ಸಿದ್ದರಾಮಯ್ಯನವರು ಒಕ್ಕಲಿಗರ ವಿಚಾರದಲ್ಲಿ ಮಾತನಾಡ್ತಿದ್ದಾರೆ, ಡಿ ಕೆ ಶಿವಕುಮಾರ್ ನೀವು ಹೇಳ್ತಾ ಇದ್ದಿದ್ದು 8 ಈ ಬಾರಿ ನಾವು ಕ್ಯಾಂಡಿಡೇಟ್ಗಳನ್ನ ಒಕ್ಕಲಿಗರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ. ಅಂದ್ರೆ ಇನ್ನು ಒಕ್ಕಲಿಗ ಕಾರ್ಡನ್ನು ಪ್ಲೇ ಮಾಡ್ತಿದ್ದೀರಾ ವಿಧಾನಸೌಧದ ರೀತಿಯಲ್ಲಿ? 8 ಬೇರೆಯವ್ರಿಗೆ ಈಗ ಕೆಲವು ಮೇಜರ್ ಕಮ್ಯುನಿಟಿ ವಿರೋಧಿ ಅನ್ನೋದು ಒಂದಿತ್ತು. ನಾನೇ ಪಾರ್ಟಿ ಪ್ರೆಸಿಡೆಂಟ್ ಆಗಿ ಸೊ 8 ಒಕ್ಕಲಿಗರಿಗೆ ಕೊಟ್ಟಿದ್ದೀವಿ ಈ ಸತಿ ಹೈಯೆಸ್ಟ್. ಸೊ ಎಲ್ಲ ರೀಜನಲ್ಲೂ ನಾವು ಶೇರ್ ಮಾಡಿದ್ದೀವಿ. ಸೊ ಒಕ್ಕಲಿಗ ಕಾರ್ಡ್ ಪ್ಲೇ ಆಗ್ತಾ ಇದೆ ಈ ಬಾರಿ ಎಲ್ಲಿ? ಸೊ ಎಲ್ಲ ಸೆಕ್ಷನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಬಟ್ ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಹೆಚ್ಚಾಗಿನೇ ಇದೆ. ಇಲ್ಲಿ ಕೊಡಬೇಕು. ಯಾಕಂದ್ರೆ ವಿಧಾನಸೌಧದಲ್ಲಿ ಸ್ವಲ್ಪ ಪ್ಲಸ್ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಈಗ ಲೋಕಸಭೆಯಲ್ಲೂ ಅದೇ ಕಾರ್ಡ್ ಪ್ಲೇ ಆಗ್ತಾ ಇದೆ. ಆ ಕಾರ್ಡ್ಕಿನ್ನ ನಮಗೆ ಆ ಜನರಿಗೆ ಒಂದು ಭಾವನೆ ಇರ್ತದಲ್ಲ, ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್, ನಮ್ಮವನು ಅನ್ನೋ ಒಂದು ಭಾವನೆ ಇದೆಯಲ್ಲ. ಹಾಗಾದ್ರೆ ಅದು ಹೀಗೂ ಆಗ್ಬೋದಲ್ಲ ಸರ್, ನಮ್ಮವನು ಅಂತ ಪೆನ್ನು ಪೇಪರು ಕೊಟ್ಟ ಮೇಲೆ ಒಕ್ಕಲಿಗರು ಸಿಗ್ನೇಚರ್ ಸಿದ್ದರಾಮಯ್ಯ ಹಾಕಿ ನೀವು ಖಾಲಿ ಕೈಯಲ್ಲಿ ಕೂತ ಮೇಲೆ ಯಾರಿಗೆ ಖಾಲಿ ಕೈ ಕೂತಿರೋದು? ಮತ್ತು ನೀವು ಕೇಳಿದ್ದೇನು DCM ಆಗ್ತೀನಿ ಅಂತ ಕೇಳಿದ್ರೆ ನೀವು? ನೀವು ತಿಳ್ಕೊಂಡಿದ್ದೀರಿ. ನನ್ನ ಮಕ್ಕದಲ್ಲಿ, ನನ್ನ ಭಾವನೆಯಲ್ಲಿ, ನನ್ನ ಮಾತಿನಲ್ಲಿ ನನಗೆ ಎಷ್ಟು ಆತ್ಮವಿಶ್ವಾಸ ಇದೆ ಅಂತ ನಿಮ್ಗೆ. ನನಗೆ ಯಾಕೋ ಬರೀ ನೋವೇ ಕಾಣುತ್ತೆ ಸರ್ ನಿಮ್ಮನ್ನು ನೋಡಿ. ಅಯ್ಯೋ, ನೀವು ಸರಿಯಾಗಿ ಫೇಸ್ ರೀಡ್ ಮಾಡೋಕ್ಕೆ ಬರೋದು ಇಲ್ಲ, ಮಾಡಿದ್ದೀವಿ ಅಂದರೆ ನುಂಗ್ಕೊಂಡಿದ್ದೀರಲ್ಲ ಪಾಪ, ಅಂದರೆ ವಿಷಕಂಠಂತರ ನುಂಗ್ಕತ್ತಿರಲ್ಲ, ಅದನ್ನ ಹೇಳ್ತಾ ಇದ್ದೀನಿ. ಮೇಲ್ಗಡೆ ನಗ್ತಾ ಇರ್ತೀರ, ಹೌದು, ಅದು ಬೇರೆ. ನನಗೆ ಅದು ಒಳಗಡೆ ಮನ್ಸಂಗಿದೆಯೇನೋ ಅಂತ ನನಗೆ ಅನಿಸ್ತಾ ಇದೆ, ಅದು ಕೇಳಿ. ನಿಮ್ದು ರಾಂಗ್ ರೀಡಿಂಗ್. ನನ್ನಷ್ಟು ಔಟ್ ಸ್ಪೋಕನ್ ಪಬ್ಲಿಕ್ ಲೈಫಲ್ಲಿ ಯಾರೂ ಇಲ್ವೇ ಇಲ್ಲ. ಅಲ್ಲ, ನೀವು ಒಂದು ಕಡೆಗೆ ಬದುಕು ಭಾವನೆ ವಿಚಾರದಲ್ಲಿ ಮಾತನಾಡ್ತೀರಾ, ಕಾಂಗ್ರೆಸ್ ಬದುಕಿನ ಬಗ್ಗೆ ಹೋಗುತ್ತೆ, ಭಾವನೆ ವಿಚಾರದಲ್ಲಿ BJP ಅವ್ರು ಹೋಗ್ತಾರೆ ಅಂತ ಹೇಳಿ. ಈಗ ನೋಡಿದರೆ ಒಕ್ಕಲಿಗರ ವಿಚಾರದಲ್ಲಿ ಹೇಳ್ತಾ ಇದ್ರೆ ಅಲ್ಲಿ ಒಂದು ಭಾವನೆ ಇದೆ ಅಂತ ಹೇಳಿ. ಕೆಲವು ಸಂದರ್ಭಕ್ಕೆ ಮಾತ್ರ ಭಾವನೆಗಳನ್ನ ತರ್ತೀರಾ, ಕೆಲವು ಸಂದರ್ಭಕ್ಕೆ ಬದುಕನ್ನ ತರ್ತೀರಾ. ಅದು ಪಾಲಿಟಿಕ್ಸಲ್ಲಿ ನಮ್ಮ ಪಾರ್ಟಿ ಇದೆ. ಈಗ ನಮಗೇನು ಕಾಂಗ್ರೆಸ್ಸು ಅಂದರೆ ಬರೀ ಬ್ಯಾಕ್ವರ್ಡ್ ಕ್ಲಾಸು, ಶೆಡ್ಯೂಲ್ ಕ್ಯಾಸ್ಟು ಅಂತಾರೆ, ಅದಿಲ್ಲ. ಈಗ ವಿ ಆರ್ ವಿತ್ ಎವ್ರಿ ಒನ್. ಸೊ ಯು ಆರ್ ಆಲ್ಸೋ ಪ್ಲೇಯಿಂಗ್ ವಿತ್ ಭಾವನೆ. ಭಾವನೆ ಅಲ್ಲ ರೀ, ಎಲ್ಲರಿಗೂ ಒಕ್ಕಲಿಗರ ಅನ್ನೋದು ಭಾವನೆ ವಿಚಾರಣೆ ಬರುತ್ತೆ. ಶೇರಿಂಗ್ ಆ್ಯಂಡ್ ಕೇರಿಂಗ್, ವಿ ಶೇರ್ ವಿ ಕೇರ್, ಎಲ್ಲ ಸೆಕ್ಷನ್ನು. ಅದು ಭಾವನೆ ಬರಲ್ಲ. ಅವ್ರಿಗೆ ಅಕೌಂಟಬಿಲಿಟಿ, ನಮ್ದೇನು ಜವಾಬ್ದಾರಿ ಇದೆಯಲ್ಲ, ಎಲ್ಲರಿಗೂ ಕೂಡ ಜವಾಬ್ದಾರಿ. ವಿ ಹ್ಯಾವ್ ಟು ಶೇರ್ ಪವರ್. ಸರ್ ಏನಿ ಸರಿ ಮೈತ್ರಿ ಚೆಕ್ ಮೇಟ ನಿಮಗೆ? ನೋಡಿಯಪ್ಪ, ದೇ ಆರ್ ಸೋ ವೀಕ್. ಆ ವೀಕ್ ಆದಕ್ಕೆ ಮೈತ್ರಿ ಮಾಡ್ಕೊಳ್ತಾ ಇದ್ದಾರೆ. ಅವರ ಬೇಸಿಕ್ ಫಿಲಾಸಫಿ, ಬೇಸಿಕ್ ತತ್ವ, ಮಾತು ಎಲ್ಲ ಹೋಗ್ಬಿಡ್ತು. ನನಗೆ ನೆನ್ನೆ ಯಾರು ಆ ಟಿ ವಿಲಿ ಎಲ್ಲ ಮಾತನ್ನ ಹಿಂದೆಗಡೆ BJP ಅವ್ರು ಮಾತಾಡಿದ್ದು, ದಳದ ಮಾತಾಡಿದ್ದವರು ಎಲ್ಲ ನನಗೆ ನೋಡಿದ್ರೆ ಭಾಳ ಅಸಹ್ಯ ಆಗ್ತದೆ. ನಾವೇನಪ್ಪ ರಾಜಕೀಯದವರು ಈ ಮಟ್ಟಕ್ಕಾರೆ ಏನೇನು ಮಾತಾಡೋದು, ಯಡಿಯೂರಪ್ಪನ ಒಂದು ಕಡೆ ಮಾತಾಡೋದು, ಕುಮಾರಸ್ವಾಮಿ ಮಾತಾಡೋದು, ಇನ್ಯಾರು ಚನ್ನಪಟ್ಟಣದವ್ರು ಮಾತಾಡೋದು, ತಿರ್ಗಿ ಇನ್ನೊಬ್ಬರು ಮಾತಾಡೋದು, ಇವೆಲ್ಲ ನೋಡಿದ್ರೆ ಜನ ನಮ್ಮನ್ನ ಭಾಳ ಬೇಜಾರಾಗ್ತದೆ. ನನಗೇನು ಚೆಕ್ಮೇಟ್ ಅನಿಸ್ತಾ. ನಾವೆಲ್ಲ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್. ಹಿಂದೆ ಎಲ್ಲ ಆಗಿತ್ತಲ್ಲ, ಏನು ಹೊಸ್ತೇನ ಈ ಮೈತ್ರಿ ಅವೆಲ್ಲ. ಅಂದರೆ ಅಲ್ಲಿ ಕಳೆದ ಬಾರಿ ಮೈತ್ರಿ ಆದಾಗ ನಿಮಗೇನಾಯಿತು, ಈ ಬಾರಿ ಮೈತ್ರಿ ಅವ್ರಿಗೆ ಅದೇ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಇದು ಜನ ಈಗ ದಡ್ರಲ್ಲ. ಯಾವುದಾದ್ರು ಮೊದಲಿಂದ ಸ್ಟ್ಯಾಂಡ್ ಆಗಿ ಬೇಸಿಕ್ ಪ್ರಿನ್ಸಿಪಲ್ಸ್ ಮೇಲೆ, ಯಾವುದಾದ್ರು ಆ ಪಕ್ಷದ ಒಂದು ಸಿದ್ಧಾಂತದ ಮೇಲೆ ಅಂದರೆ ಇದು ಅನುಕೂಲ ಸಿಂಧು ಮೈತ್ರಿ. ಅವರ ಸರ್ವೈವಲ್ಗೋಸ್ಕರ ಅದನ್ನೇ ಅವರೇ ಹೇಳೋರಲ್ಲ, JDSನವ್ರು ಹೇಳೋರಲ್ಲ. ನಮ್ಮ ಸರ್ವೈವಲ್ಗೋಸ್ಕರ ನಾವು ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಸೊ JDS BJP ಜೊತೆಗೆ ಹೋದರೆ ಸರ್ವೈವಲ್ ಅಂತ ಅವರು ಹೇಳ್ಕೊಳ್ತಿದ್ರೆ, ನೀವು ಹೇಳ್ತಾ ಇದ್ದೀರಾ ಕೋಮುವಾದಿ ಆಗ್ಬಿಟ್ರು ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಫೈನ್. ಹಾಗಿದ್ದಾಗ ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಜೊತೆಗೆ ಹೋಯ್ತು, ಅದೇನು? ನಾವು ಮಹಾರಾಷ್ಟ್ರ ಶಿವಸೇನೆ ಅವ್ರು ಈಚೆ ಬಂದರು, ಬಟ್ ನೀವು ಜೊತೆಗೆ ನಮ್ಮ ಸಿದ್ಧಾಂತ ಒಪ್ಕೊಂಡ್ರು ಅವರು. ಈಗ ಒಪ್ಕೊಳ್ತಾ ಇದ್ದಾರೆ. ಈಗ ನಾವು DMK ಹಿಂದೆ ನಾವೇ ಡಿಸಾಲ್ವ್ ಮಾಡಿದ್ದು ಆ ಗೌರ್ಮೆಂಟ್ನ, ರಾಜೀವ್ ಗಾಂಧಿ ಇದಾದಾಗ ಅಸೋಸಿಯೇಷನ್. ಬಟ್ ದೇ ರೆಕ್ಟಿಫೈಡ್. ಬಟ್ ಶಿವಸೇನೆ ಬಂದಿದ್ದು ಯಾವ ಆಧಾರದಿಂದ? ಶಿವಸೇನೆ ಕೋಮುವಾದಿ ಅಂತಾನೆ ಕಾಂಗ್ರೆಸ್ ಕರೀತಾ ಇದ್ದಾರೆ, ಅವ್ರ ಜೊತೆನೇ ಮೈತ್ರಿ ಮಾಡ್ತಾರೆ. ರೆಕ್ಟಿಫೈಡ್, ದೇ ವಾಂಟೆಡ್ ಟು ಐಡೆಂಟಿಫೈ ವಿತ್ ಅಸ್. ಅದು ಮುಖ್ಯ ಅಲ್ಲ. ಬಟ್ ಅದು ಅನುಕೂಲ ಸಿಂಧು ಅಲ್ಲ, ರಾಜಕೀಯ ಅನುಕೂಲ ಅಲ್ಲ. ಅದು ಅವರ ಬದುಕಿಗೆ, ಅವರ ಬದಲಾವಣೆಗೆ, ಅವ್ರ ರಾಜ್ಯ ಹಿತಕ್ಕೆ ನಾವು ಬೇಕಾಗಿತ್ತು. ಈಗ ಅವರೇ ನಮ್ಮನ್ನ ಲೀಡರ್ ಆಫ್ ದಿ ಅಪೋಸಿಷನ್ ಪಾರ್ಟಿ ಮಾಡ್ಕೊಡ್ಸೋರೆ. ಸೊ ಇಲ್ಲಿ ಮೈತ್ರಿ ಎಫೆಕ್ಟ್ ಆಗುತ್ತಾ ಆಗಲ್ವಾ? ಇಲ್ಲಿ ಇಲ್ಲಿ ಏನು
ಸರ್ ಫಲಿತಾಂಶ ಒಂದು ಕಡೆ ಇರಲಿ, ರಾಜಕಾರಣ ಏನಾಗ್ಬೋದು ಈ ಮೈತ್ರಿ ಎಫೆಕ್ಟ್ JDS ಪಾಲಿಗೆ? ಅವ್ರದ್ದೊಂದು ಸೂಸೈಡ್ ಆಗೋಯ್ತು ಪಾಪ. ಐ ಫೀಲ್ ಸಾರಿ ಫಾರ್ ದ ವರ್ಕರ್ಸ್ ಪಾಪ. ಇವತ್ತು ನೋಡಿ ಇವರು GT ದೇವೇಗೌಡರು ಹೇಳಿದ್ದಾರೆ ನಮ್ಮದು ನಾವು ಪಾರ್ಟಿ ಮರ್ಜ್ ಮಾಡೋದಿಲ್ಲ ಅಂತ. ಮರ್ಜ್ ಮಾಡೋದಿಲ್ಲ ಅಂತಂದರೆ ಅವ್ರಿಗೆ ಆಪ್ಷನ್ ಏನಿದೆ? ತನ್ನ ಸ್ವಂತ ಅಳಿಯನ್ನ JDS ಸಿಂಬಲಲ್ಲಿ ತಮ್ಮ MLAಗಳು ಇರೋಂಥ ಸಂದರ್ಭದಲ್ಲಿ, ಕುಮಾರಸ್ವಾಮಿನೂ MLA ಇರೋಂಥ ಸಂದರ್ಭದಲ್ಲಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿರೋಂಥ ಜಾಗ, ಕುಮಾರಸ್ವಾಮಿನ 2 ಬಾರಿ ಮುಖ್ಯಮಂತ್ರಿ ಮಾಡಿದಂಥ ಜಾಗ, ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದಂಥ ಜಾಗ, ಆ ಜಾಗದಲ್ಲಿ ಕಮಲ ಸಿಂಬಲ್ಲು BJP ಸಿಂಬಲ್ ಮೇಲೆ ಅಳಿನ ಎಲೆಕ್ಷನ್ ನಿಲ್ಲಿಸ್ತಾರೆ ಅಂತಂದರೆ ಇನ್ನು ಬೇರೆ ಹೋಗಿ ಏನು ಹೇಳೋಕ್ಕಾಗ್ತದೆ? ಬೇರೆ ನಿನ್ನ ಪಾರ್ಟಿ ಎಲ್ಲಿ ಇರಬೇಕು? ಅವ್ರ ವರ್ಕರ್ಸ್ ಪರಿಸ್ಥಿತಿ ಏನಾಗಬೇಕು? ಇವತ್ತು ಚರ್ಪಟ್ಟನೆ ರಾತ್ರಿ ನನ್ನ ಹತ್ರ 11-12 ಜನ ಬಂದಿದ್ದರು ಕಾರ್ಪೊರೇಟರ್ಸು JDSನವರು. ಏನಾಗಬೇಕು ಅವ್ರ ಪರಿಸ್ಥಿತಿ? BJPಯವ್ರು ಬರ್ತಾಯಿದ್ದಾರೆ, ಕಾಂಗ್ರೆಸ್ಸವ್ರು ಬರ್ತಾಯಿದ್ದಾರೆ, ಬೇರೆ ಬೇರೆ ಎಲ್ಲ ಬರ್ತಾಯಿದ್ದಾರೆ. ಎಲ್ಲ ವರ್ಕರ್ಸ್ಗೆಲ್ಲ ಇನ್ನು ಯಾಕೆ ನಾವು ಇವ್ರ ಹಿಂದೆ ಹೋಗಬೇಕು ಅನ್ನೋದು ಒಂದು ಭಾವನೆ. ಬಟ್ ಕುಮಾರಸ್ವಾಮಿ ಅವ್ರು ಹೇಳ್ತಾ ಇದ್ದಾರೆ ರಾತ್ರಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಭಯ ಪಡಿಸ್ಬಿಟ್ಟು ಪಕ್ಷಕ್ಕೆ ಸೇರಿಸ್ಕೊಳ್ತಾ ಇದ್ದೀರಾ ಅಂತ. ನೋಡಿಯಪ್ಪ, ಅವ್ರಿಗೆ ಹೇಳೋದಕ್ಕೂ ನಡೆಯೋದಕ್ಕೂ ಬೇರೆ ವ್ಯತ್ಯಾಸ. ಅವರು ಇದು ನೋಡ್ತಾರೆ, ಅವರು ಫ್ಯೂಚರ್ ನೋಡ್ತಾರೆ. ಬೇಕಾದಷ್ಟು ಆಪರ್ಚುನಿಟಿ ಕೊಟ್ಟಿದ್ದಾರೆ ಅವ್ರಿಗೆ, ಎಲ್ಲ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಕೊಟ್ಟಾಗ ನಮಗೇನು ಅನುಕೂಲ ಆಗಿಲ್ಲ. ಇನ್ಯಾಕೆ ಈಗ ಅವ್ರು ಇನ್ಯಾವಾಗ ಅವರು ಇನ್ನು ಸರ್ಕಾರ ಬರೋದು ಯಾವಾಗ? ಅವ್ರ ಪಾರ್ಟಿ ಕಟ್ಟೋದು ಯಾವಾಗ? ತಿರ್ಗಾ ಅವ್ರದ್ದು ಪರಿಸ್ಥಿತಿ ಯಾವಾಗ? ಸೊ ಅವರು ತೀರ್ಮಾನ ಮಾಡ್ತಾಯಿದ್ದಾರಲ್ಲ. ನೀವೇ ಹೇಳಿದ್ರಲ್ಲ JDS ಇರಲ್ಲ ಇನ್ಮೇಲೆ ಅಂತ. ಈಗ ನಾನು ಹೇಳ್ತಾ ಇದ್ದೀನಿ, ಈಗ ವರ್ಕರ್ಸ್ ಎಲ್ಲ BJPಗೆ ಶಿಫ್ಟ್ ಆಗ್ಬಿಡ್ತಾರೆ. ಅವರು ಯಾವುದಾದ್ರು ಒಂದು ಸ್ಟ್ರಾಂಗ್ ಇರೋ ಪಾರ್ಟಿ ಜೊತೆ ಉಳ್ಕೊಳ್ಳೋಕೆ ಐಡೆಂಟಿಫೈ ಮಾಡ್ತಾರೋ, ವೀಕ್ ಆದ ಪಾರ್ಟಿ ಜೊತೆ ಉಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಎಲ್ಲಿರೋಕ್ಕೆ ಸರ್? ಈಗ ನಾವು ಲಾಸ್ಟ್ ಟೈಮು ಹಾಸನದಲ್ಲಿ ಮಾಡಿಕೊಂಡು ಲಾಸ್ಟ್ 2 ಸತಿ ಲೋಕಲ್ ಬಾಡೀಸ್, ನಾನು ಒಂದು ಸತಿ ಬೆಂಗಳೂರು ರೂರಲಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಬಂದೆ. ನಾವು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅವ್ನು ನೀನು ದಳಕ್ಕೆ ಓಟ್ ಹಾಕು ಅಂದರೆ ನಾವು ಫ್ರೆಂಡ್ಲಿ ಫೈಟೇ ಮಾಡಿದೆ ನಾನು. ಯಾಕೆಂದರೆ ನಮ್ಮ ವರ್ಕರ್ಸ್ ಆ ಕಡೆ ಹೋಗ್ಬಿಟ್ರೆ ವಾಪಸ್ ಬರೋದು ಭಾಳ ಕಷ್ಟ. ಆ ಪರಿಸ್ಥಿತಿ JDSಗೆ. ಈಗ ಬೇರೆ ಕಡೆ ಪಾಪ ಫೈಟ್ ಮಾಡ್ಕೊಂಡು ಒಂದು ಸೀಟ್ ತೊಗೊಂಡಿದ್ದಾರೆ. ಕೋಲಾರಲ್ಲಿ ತೊಗೊಂಡಿದ್ದಾರೆ, ತುಮಕೂರಲ್ಲಿ ತೆಗೆದುಕೊಂಡಿದ್ದಾರೆ, ಉತ್ತರ ಕರ್ನಾಟಕದಲ್ಲಿ. ಅಲ್ಲೆಲ್ಲ ಭಾಳ ಅವ್ರವ್ರಿಗೆ BJPಗೂ ಅವ್ರವ್ರಿಗೆ ನೇರವಾಗಿ ಫೈಟಿಂಗ್ ಇರ್ತದೆ. ಹೆಂಗಾಗ್ತದೆ? ಸೊ ಕೇಂದ್ರದಲ್ಲಿ JDSಗೆ ಆದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸಿಗಿದೆ ಹಾಂ, ಇಡೀ ದೇಶದಲ್ಲಿ. ಬಿಡಿ ಅದು. ಯಾಕಂದರೆ ಕಾಂಗ್ರೆಸ್ಸಿಂದ ಅನೇಕರು BJP ಸೇರ್ಪಡೆಗೊಳ್ತಾ ಇದ್ದಾರೆ. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಅವರು ಲೋಕಲ್ ಇಶ್ಯೂಸ್ಗೆ ಅವ್ರು ಯಾಕೆ ಸೇರಿಸ್ಕೋತಾ ಇದ್ದಾರೆ ಅಂತಂದರೆ BJPಯವರು ಅವರು ವೀಕ್ ಆಗಿದೆ. BJPಯವರು ಅದಕ್ಕೆ ಒಂದೊಂದು ಕಾನ್ಸ್ಟೆನ್ಸಿಲೇ ಸೆಲೆಕ್ಟ್ ಮಾಡಿ ಅವ್ರ ನಂಬರು 210, 220 ಇದ್ದಾರೆ ನ್ಯಾಷನಲ್ ಲೆವೆಲಲ್ಲಿ. ಅವ್ರ ಸರ್ವೇಲಿ ನಿಮ್ಮ ಮೀಡಿಯಾವರು ಎಲ್ಲ ಹೇಳಿದ್ದಾರೆ. ಸೊ ರಾಜ್ಯದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದ್ದಾಗ ಮತ್ತೆ ಯಾಕೆ JDSನವ್ರು ಸೇರಿಸ್ಕೊಳ್ತಾರೆ? ಇಲ್ಲಿ ರಾಜ್ಯದಲ್ಲಿ ಇಲ್ಲಿ ಅಂತಂದರೆ ಅವ್ರಿಗೆ ವಿಧಿ ಇಲ್ಲ ಪಾಪ. ಅವ್ರಿಗೆ ಒಂದು ಪಾರ್ಟಿ ಬೇಕಲ್ಲ, ಒಂದು ನೆಲೆ ಬೇಕಲ್ಲ, ಅದಕ್ಕೆ ಬರ್ತಾ ಇದ್ದಾರೆ ಅವರು. ಅಲ್ಲಾದ್ರೆ ವೀಕ್ ಆಗಿದೆ ಅದಕ್ಕೆ ಹೋಗ್ತಾ ಇದ್ದಾರೆ, ಇಲ್ಲಾಂದ್ರೆ ಪಾರ್ಟಿ ವೀಕ್ ಆಗಿದೆ ಅದಕ್ಕೆ ಬರ್ತಾ ಇದ್ದಾರೆ. ಟಿಕೆಟ್ ಕೊಡ್ತಾ ಇಲ್ಲ ಅದು ಯಾರಿಗೂ. ನಾವಿಲ್ಲಿ ಕಾರ್ಯಕರ್ತರಿಗೆ ರಕ್ಷಣೆ ನಿಂತಿದ್ದೀನಿ. ಇವತ್ತು ಅಷ್ಟೇ, ಈಗೂ ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, ಆಲ್ ದಿ ವರ್ಕರ್ಸ್ ಆಫ್ ಜನತಾದಳ್ ಪಾಪ ನಾನಿದ್ದೀನಿ ನಿಮಗೆ, ಯು ಪ್ಲೀಸ್ ಜಾಯಿನ್ ಮೀ. ನಿಮಗೆ ಏನನ್ಸುತ್ತೆ ಸರ್, ಒಂದು ರಾಜಕೀಯ ಪಕ್ಷವಾಗಿ JDS ಈ ರಾಜ್ಯದಲ್ಲಿ ಇರಬೇಕು ಅಂತ ಅನ್ಸುತ್ತೆ? ಇರಬೇಕು, ಖಂಡಿತ ಇರಬೇಕು. ಒಂದು ಒಂದು ಪಾರ್ಟಿ ಸೆಕ್ಯುಲರ್ ಔಟ್ಲುಕ್ಕು, ಒಂದು ಸ್ಪೇಸ್ ಇರಬೇಕು, ಸ್ಟ್ರಾಂಗ್ ಇರಬೇಕು. ಅವ್ರು ರೀಜನಲ್ ವಾಯ್ಸ್ ಆಗಿರ್ಬೇಕು ಅಂತ ಇರಬೇಕು. ನಾನು ತಪ್ಪು ಅಂತ ಹೇಳಿದೆ. ಪಾರ್ಟಿ ಅವರು ಏನೇ ಆಗಲಿ, ಅವರು ಒಂದು ರಾಜ್ಯದ ಮುಖ್ಯಮಂತ್ರಿ ಕೊಟ್ಟಂಥ ರಾಜ್ಯ ಅದು. ರಾಮಕೃಷ್ಣ ಹೆಗಡೆ ಅವರು ಇದ್ದರು, ದೇವೇಗೌಡರು ಇದ್ದರು, ಬೊಮ್ಮಾಯಿ ಇದ್ದರು, JH ಪಟೇಲ್ ಇದ್ದರು. ಅವರೆಲ್ಲ ಏನು ಎಂತ ಆ ಪಾರ್ಟಿನ ನೀವು ಮರ್ಜ್ ಮಾಡ್ತೀರಿ ಅಂತಂದರೆ ಅಲ್ಲ, ನೀವು ಹೇಳ್ತೀರಿ ಅವ್ರು ತಬ್ಬಾಡ್ತಾರೆ ಇವ್ರು ತಬ್ಬಾಡ್ತಾರೆ ಅಂತ ಹೇಳ್ತೀರಿ. ನೀವು ಕುಮಾರಸ್ವಾಮಿ ಅವ್ರು ಏನು ತಬ್ಬಾಡ್ಕೊಂಡು ಹೋಗ್ತಿದ್ರಿ? ಏನು ಮಂಡ್ಯಕ್ಕೆ ಹೋಗಿದ್ದೇನೋ, ಹಾಸನಕ್ಕೆ ಹೋಗಿದ್ದೇನೋ, ಮೈಸೂರಿಗೆ ಹೋಗಿದ್ದೇನೋ ಅಂತ ಇವತ್ತೇನು ಮತ್ತೆ? ನೋಡಪ್ಪ, ನಾನು ಆನ್ ಬೇಸಿಕ್ ಪ್ರಿನ್ಸಿಪಲ್ ನಮ್ಮ ಪಾರ್ಟಿಯವರು ನಾವಿಬ್ಬರು 20-30 ವರ್ಷ ಜಗಳ ಆಡಿದ್ದು ನಿಜ. ಅವರೊಂದು ಪಾರ್ಟಿ, ನಾವೊಂದು ಪಾರ್ಟಿ. ನ್ಯಾಷನಲ್ ಲೆವೆಲಲ್ಲಿ ಒಂದು ತೀರ್ಮಾನ ಆಯಿತು. 17 ಪಾರ್ಟಿಗಳು ಬಂದು ಬೆಂಗಳೂರಲ್ಲಿ ಒಂದು ಸೆಕ್ಯುಲರ್ ಪಾರ್ಟಿಗೆ ಸಹಾಯ ಮಾಡಬೇಕು ಅಂತ ಅನ್ಕಂಡೀಷನ್ ಸಪೋರ್ಟ್ ಮಾಡ್ದೋ. ಚೀಫ್ ಮಿನಿಸ್ಟರ್ ಆಗಿರಲಿ ಅಂತ ಮಾಡ್ದೋ. ನನಗೂ ಬೇಕಾದಷ್ಟು ಜನ ನಮ್ಮ ಕಾರ್ಯಕರ್ತರು, ನಮ್ಮ ಫ್ರೆಂಡ್ಸ್ ಎಲ್ಲ ಬೈದರು. ನನ್ನಲ್ಲದೆ ನಮ್ಮ ಪಾರ್ಟಿಲಿ ಒಂದು ತೀರ್ಮಾನ ಮಾಡಿದ್ದಾರೆ, ವಿಲ್ ಗಿವ್ ಎನ್ ಆಪರ್ಚುನಿಟಿ. BJP ದೂರ ಇಡಬೇಕು ಅನ್ನೋದು ಒಂದೇ ಕಾರಣ ನಮಗೆ. BJP ದೂರ ಇಡೋದ್ರಿಂದ ಬೇರೆ ಸೆಕ್ಷನ್ಗೆಲ್ಲ ರಕ್ಷಣೆ ಕೊಡಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ನಾವು ಮಾಡಿದ್ವು. ಈಗ ನೋಡಿ, ಅವ್ರು ಯಾರು ಹೇಳ್ತಾರೆ, ಆ ಕ್ರಿಶ್ಚಿಯನ್ ಹೊಟ್ಟೆ ಬೇಡ. ಇನ್ನೊಬ್ಬ ಯಾರೋ ಒಬ್ಬ ಹೇಳ್ತಾ ಇದ್ದಾರೆ, ಇವನು ನಮ್ಮ ಜಿಗ್ಜಿನಿ ಲಂಬಾಣಿ ಹೊಟ್ಟೆ ಬೇಡ ಅಂತ ಹೇಳ್ತಾ ಇದ್ದಾರೆ. ತಿರ್ಗಾ ಇನ್ನೊಬ್ಬ ಹೇಳ್ತಾರೆ, ಮುಸ್ಲಿಮ್ಸ್ ನಮ್ಮ ಹತ್ತಿರಕ್ಕೆ ಬರಬೇಡಿ ಅಂತ ಹೇಳ್ತಾರೆ. ಕಾಂಗ್ರೆಸ್ಸಲ್ಲಿ ಸಂವಿಧಾನ ಇಟ್ಕೊಂಡಿದ್ದೀವಿ ನಾವು, ಎಲ್ಲ ಜಾತಿ ಎಲ್ಲ ಧರ್ಮವನ್ನು ಒಟ್ಟು ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ. ಎಲೆಕ್ಷನ್ ಆದಮೇಲೆ ಎಲ್ಲನೂ ನೋಡಬೇಕಲ್ಲ.
ಏನು ಅವ್ರನ್ನ ದೇಶ ಬಿಟ್ಟು ಓಡಿಸ್ಬಿಡೋಕ್ಕಾಗ್ತದ? ಇಲ್ಲ, ಇಷ್ಟೆಲ್ಲ ಪ್ರೀತಿಯಿಂದ ನೀವು ಕುಮಾರಸ್ವಾಮಿ ಅವ್ರಿಗೆ ಮಾಡಿದ್ರು, ಅವ್ರು ಹೇಳ್ತಾ ಇದ್ದಾರೆ ವಿಷ ಕೊಟ್ರಿ ನನಗೆ ಅಂತ ಹೇಳಿ. ಹೇಳಿ ಅದೇನು ವಿಷಯ? ಇದೇ GT ದೇವೇಗೌಡ, ಇದೇ ಶಿವಲಿಂಗೇಗೌಡ, ಇವರು ನಮ್ಮ ಚನ್ನರಾಯಪಟ್ಟಣದ MLA ಅವರೆಲ್ಲ ಜೊತೆಲೇ ಇದ್ರಲ್ಲ. ನಾನು ಇವ್ರು ಬಾಂಬೆಗೆ ಹೋಗಿ ಹೋಟ್ಲ್ ಮುಂದೆ ಕೂತ್ಕೊಂಡಾಗ ಟೆಲ್ ಮಿ ಏನು ವಿಷಯ ಕೊಟ್ಟೆ ಅಂತ ಚರ್ಚೆ ಕರೀರಿ. ಅದೆಲ್ಲ DK ಶಿವಕುಮಾರ್ ಮಾಡಿರುವಂಥದ್ದು ಸುಮ್ಮನೆ ಡ್ರಾಮಾ. ಏನು ನಿಜವಾಗಿಯೂ ನಂಗೆ ರಾಜಕೀಯವಾಗಿ ವಿಷ ಕೊಟ್ಬಿಟ್ರು. ನನ್ನ ಬ್ಲಡ್ಡಲ್ಲೇ ಇಲ್ಲ. ಏನಿದ್ರೆ ಐ ಆಮ್ ಎ ಸ್ಟ್ರೈಟ್ ಫೈಟರ್ ಆ್ಯಂಡ್ ಎ ಸ್ಟ್ರೀಟ್ ಫೈಟರ್ ಆಲ್ಸೋ. ನಾನು ಯಾರು ಕೈ ಕೆಳಗೆ ಮುಖ್ಯಮಂತ್ರಿ ಕೈ ಕೆಳಗೆ ಕೆಲಸ ಮಾಡಿದ್ದೀನಿ, ಅವ್ರ ವಿರುದ್ಧ ಯಾವತ್ತೂ ಮಾತಾಡಲ್ಲ ಅಂತ ಒಂದು ಮಾತು ಎಲ್ಲ ಕಡೆ ಹೇಳ್ತಾ ಇರ್ತೀರಿ. ಪದೇ 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 ನಿಮ್ಮನ್ನು ಕೆಣಕ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ನಿಮ್ದು ಅಂಥ ಏನು ರಿಯಾಕ್ಷನ್ ಏನು ಕಾಣಲಿಲ್ಲಪ್ಪ. ನನಗೆ ಅವಶ್ಯಕತೆ ಇಲ್ಲ. ಐ ಆಮ್ ಟೆಲಿಂಗ್, ಅವ್ರಿಗೆ ಬೈದು ನಾನು ರಾಜಕಾರಣ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಒಳ್ಳೇದು ಮಾಡಿದ್ದನ್ನ ಹೇಳ್ಬಿಟ್ಟು ರಾಜಕಾರಣ ಮಾಡೋದು ಸಾಕು. ನಾನು ಐ ಡೋಂಟ್ ವಾಂಟ್ ಟು ಏತಕ್ಕೆ ಬೈಲಿ? ಯಾವ ಥರದಲ್ಲಿ ನನಗೆ ಈಗ ಅವರು ವಿ ಹ್ಯಾವ್ ಸೀನ್ ಈಚ್ ಅದರ್. ಏನು ತೆಗ್ಬೇಕು ಪಾಪ ಈ ವಯಸ್ಸಲ್ಲಿ ನಾನು ಅವ್ರ ಬಗ್ಗೆ ಮಾತಾಡೋಂಥ. ಅಲ್ಲ, ವಿಷ ಕೊಟ್ರಿ ಅನ್ನೋದಕ್ಕೂ ಒಂದು ಕಾರಣ ಹೇಳ್ತಾರೆ ಬಹುದೊಡ್ಡದಾಗಿ. ಮುಂದೆ ನಿಂತ್ಕೊಂಡು ಜೋಡೆತ್ತು ಅಂತ ಮಂಡ್ಯದಲ್ಲೆಲ್ಲ ಓಡಾಡಿದ್ರು, ಬಟ್ ಹಿಂದೆಯಿಂದ ಸುಮಲತಾ ಅವ್ರಿಗೆ ಸಪೋರ್ಟ್ ಮಾಡಿಬಿಟ್ರು, ನನ್ನ ಸೋಲಿಸ್ಲಿಲ್ವಾ ಅಂತ ಹೇಳಿ ಮಗನನ್ನು. ನಾನು ಹೇಳ್ತೀನಿ ಕೇಳಿ, ಅವ್ರೇನಾದ್ರು ಆ ಥರ ಭಾವನೆ ಯೋಚನೆ ಮಾಡಿರ್ಬೋದು. ನನ್ನ ಬ್ಲಡ್ಡಲ್ಲಿ ಅದಿಲ್ಲ. ಬಟ್ ಸಿದ್ದರಾಮಯ್ಯವ್ರು ಬಹಿರಂಗವಾಗಿ ಮಳವಳ್ಳಿಯಲ್ಲಿ ಹೇಳ್ತಾರೆ ಸುಮಲತಾ ಅವ್ರಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡಿತ್ತು ಅಂತ. ಇರ್ಬೋದು, ಅವ್ರ ಬೆಂಬಲಿಗರು ಅವ್ರ ಸ್ನೇಹಿತರು ಮಾಡಿರ್ಬೋದು. ನಾನು ಸೊ DK ಶಿವಕುಮಾರ್ ಅವರು ಸ್ಟ್ಯಾಂಡ್ ಆಗಿದ್ರು. ಐ ಫುಲ್ಲಿ ಎಲ್ಲಿ ಬೇಕಾದ್ರೂ ಸತ್ಯ ಮಾಡಕ್ಕೆ ಕರೀರಿ. ಹಂಗಿದ್ರೆ 2 ಟೀಮ್ ವರ್ಕ್ ಆಗಿತ್ತು ಕಾಂಗ್ರೆಸ್ ಮಂಡ್ಯದಲ್ಲಿ. ಎಲ್ಲಿ ಬೇಕಾದ್ರೂ ಸತ್ಯ. ಅಲ್ಲ, ಮಂಡ್ಯದಲ್ಲಿ ಕಾಂಗ್ರೆಸ್ 2 ಟೀಮ್ಗಳಿತ್ತು. ಸೋ ಆನೆಸ್ಟ್. ನಾನೇನಾದ್ರು ಒಂದು ಚೂರು ಕೆಟ್ಟದ್ದು ಬಯಸ್ಬಿಟ್ಟಿರು ಸಾಕು, ಇವತ್ತೇ ನನ್ನ ರಾಜಕಾರಣದಿಂದ ನಿವೃತ್ತಿ. ಬಟ್ ಸಿದ್ದರಾಮಯ್ಯವ್ರು ಯಾಕೆ ಹೇಳಿದ್ರು ಕಾಂಗ್ರೆಸ್ನವರಲ್ಲಿ ಸಪೋರ್ಟ್? ಕಾಂಗ್ರೆಸ್ಸನ್ನು ಕೆಲವರು ಮಾಡಿದ್ರು, ಇಲ್ಲ ಅಂತ ಅವ್ರೇನು ಹೇಳ್ತಾ ಇಲ್ಲ. ಅವ್ರಿಗೆ ಹೇಳಿದ್ದಾರೆ ಎಲ್ಲ ಕೆಲವು ಕಾರ್ಯಕರ್ತರು ಇದು ವಿಷ ಕೂಡಿಸಿದ್ದು ನನಗೆ. ಅದು ಬೇರೆ. DK ಶಿವಕುಮಾರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ಎವ್ರಿ ಒನ್. ನನ್ನ ಬಗ್ಗೆ ಹೇಳಿ. ಸೊ DK ಶಿವಕುಮಾರ್ ಅಂತ ಯೋಚನೆ ಮಾಡಲಿಲ್ಲ. ನಾವು ಮಾಡೋದೂ ಇಲ್ಲ. ಏನಾದ್ರೆ ನೇರವಾಗಿ ಹೇಳ್ತೀನಿ. ಈಗಲೂ ಹೂ ಅಂದರೆ ಜೋಡೆತ್ತುಗಳು ಆಗ್ತೀರಾ? ದಟ್ ಇಸ್ ಡಿಫ್ರೆಂಟ್. ಐ ಡೋಂಟ್ ನೋ ವಾಟ್ ಪಾಲಿಟಿಕ್ಸ್ ಈಸ್. ಆಯ್ತು ಸರ್, ನಿಮ್ಮ ಒಂದು ಹಂತಲ್ಲಿ ಮೈತ್ರಿ ಆಯಿತು, ಆಮೇಲೆ ಒಟ್ಟಿಗೆ ಬಂದರೆ ನೀವು ಅವ್ರ ಜೊತೆಗೆ ಹೋದ್ರಿ. ಅವರು ಆ ಮೈತ್ರಿ ಮುಗಿದ ನಂತರದಲ್ಲಿ ನಿಮ್ಮ ಮೇಲೆ ಅದೇ ರೀತಿಯ ಹಳೆ ಅಟ್ಯಾಕನ್ನು ಮಾಡ್ತಾ ಬಂದರೂ ಕೂಡ ನೀವೆಲ್ಲೂ ಕೂಡ ಸ್ಪಾರ್ಕ್ ಆಗ್ತಿಲ್ಲ. ಯಾಕೆ? ಅವಶ್ಯಕತೆ ಇಲ್ಲ ರೀ. ಅವ್ರಿಗೇನೋ ಪಾಪ ನಾನು ಅದನ್ನು EDಗೆ ಹೋದಾಗ ನಾನು ದುಡ್ಡು ಹೊಡಿಯೋಕೆ ಕೇಳಿದ್ದೆ ಇವ್ರಿಗೆ ಅಂತ ಹೇಳ್ತಿದ್ರಪ್ಪ. ಎಲ್ಲಿ ದುಡ್ಡು ಹೊಡೆದಿದ್ದೆ? ಎಲ್ಲಿ ನೋಡಿದ್ರು? ಯಾವ ಎನ್ಕ್ವೈರಿ ಇತ್ತು ನನ್ನ ಮೇಲೆ? ಹಂಗೆ ನಿಮ್ಗೆ ಅಷ್ಟು ಜೊತೆಗಿದ್ದವ್ರು ಅವ್ರು ನೀವು ಹೋದ ಕೂಡಲೇ ನಿಮ್ಮ ವಿರುದ್ಧ ನಂಗೆ ಹೇಳಿದ್ರು. ಏನು ಮಾಡೋಕ್ಕಾಗ್ತದೆ ಪಾಪ. ಅವ್ರಿಗೆ ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಅವ್ರು ಲಾಭ ಆಯ್ತದೆ ಅಂತ ಅವ್ರು ಮಾತಾಡ್ಬೋದು. ಅದಕ್ಕೆ ಯಾಕೆ ನಾನು ತಲೆ ಕೆಡಿಸ್ಕೊಳ್ಳಿ? ಬಟ್ ಗೌಡ್ರ ಕುಟುಂಬದೊಂದಿಗೆ ನಿಮ್ಮ ಜಿದ್ದು, ಹಳೆ ಜಿದ್ದು ಇನ್ನೂ ಮುಂದುವರೆದಿದೆ ಅನ್ಸುತ್ತಾ? ನನಗೆ ಯಾವ ಜಿದ್ದು ಇಲ್ಲ. ಅವ್ರಿಗಿದೆಯಾ ನಿಮಗಿದೆಯಾ? ನನ್ನ ರಾಜಕೀಯ ನಾನು ಮಾಡ್ತೀನಿ, ಅವ್ರ ರಾಜಕಾರಣ ಅವ್ರು ಮಾಡ್ತಾರೆ. ನಾನು ಯಾಕೆ ಜಿದ್ದು ಮಾಡ್ಬೇಕು? 35-40 ವರ್ಷಗಳಿಂದ ನಿಮ್ಮ ಕ್ಷೇತ್ರಗಳಲ್ಲಿ ಅವ್ರ ವಿರುದ್ಧನೇ ಫೈಟ್ ಮಾಡಿದ್ದೀನಿ. ಜಿದ್ದು ಏನಿದೆ? ನನ್ನ ಪರ್ಸನಲ್ ರೇಂಜ್ ಇದೆ. ನನ್ನ ಆಸ್ತಿಗೆ ಅವ್ರು ಬರಬೇಕು, ಅವ್ರು ನನ್ನ ಆಸ್ತಿಗೆ. ನನ್ನ ಮೇಲೆ 150 ಕೇಸ್ ಫಿಟ್ ಮಾಡಿದಾಗೂ ನನಗೆ ಗೊತ್ತಿದೆ. ಅವನು ಯಾರು ಬಾಲಕೃಷ್ಣ ಏನು ಮಾಡ್ದ, ಇನ್ನೊಬ್ಬ ಏನು ಮಾಡ್ದ, ಎಲ್ಲ ನನಗೆಲ್ಲ ಗೊತ್ತಿದೆ ನನಗೆ. ಬಟ್ ಐ ಆಮ್ ಲೀಸ್ಟ್ ಬಾದರ್ಡ್. ಅಲ್ಟಿಮೇಟ್ಲಿ ನಾನು ಹಣೆ ಬರೆದ ಮೇಲೆ ನಂಗೆ ನಂಬಿಕೆ. ಯಾಕೆ ಮಾತೆತ್ತಿದ್ರೆ DK ಶಿವಕುಮಾರ್ ಅವ್ರ ಹೆಸರೇ ಬರುತ್ತೆ? ಖುಷಿ ಅವ್ರಿಗೆ ಸಮಾಧಾನ. ನನ್ನ ಹೆಸರಿದ್ರೆ, ನನ್ನ ಹೆಸರು ಮಾತಾಡೋದು ನಾನು ನೆನೆಸ್ಕೊಂಡ್ರೆ ಕೆಲವ್ರಿಗೆ ಖುಷಿ, ತಾಕತ್ತು, ಧೈರ್ಯ ಎಲ್ಲ ಬರುತ್ತೆ. ಅಲ್ಲ, ಅವರು ನಿಮ್ಮ ಮೇಲೆ ಬೀಳ್ತಾ ಇದ್ದಿದ್ದೆ ನೀವು ತಾಕತ್ತಲ್ಲಿ ಫೈಟ್ ಮಾಡ್ತೀರಿ ಅಂತ. ನೀವು ಒಂದು ರೀತಿಯ ವೇದಾಂತಿ ರೀತಿ ಮಾತಾಡ್ತೀರಿ, ತುಂಬ ಸಾಫ್ಟ್ ಆಗ್ತೀರಿ. ಯಾಕೆ ಈ ಬದಲಾವಣೆ? ಯಾಕೆ? ಯಾರ ಮೇಲೆ ಫೈಟ್ ಮಾಡಬೇಕು ಅವ್ರ ಮೇಲೆ ಫೈಟ್ ಮಾಡಬೇಕು. ದಟ್ ಏಜ್, ದಟ್ ಟೈಮ್ ಎಸ್ ಲಾಸ್ಟ್. ಬಹುಶಃ ಈ ಬಂಡೆಗೆ ಸರ್ ಏಟು ನೀವು ಅದು ಪ್ರಕೃತಿ ಏಟು ಬಿದ್ದ ಮೇಲೆ ಆಕೃತಿ ಅಂದರೆ ನೀವು ಆಕೃತಿನೂ ಆಗಲಿಲ್ಲ, ಡೈರೆಕ್ಟಾಗಿ ಸಂಸ್ಕೃತಿ ಆದಂಗಿದೆ ಸರ್ ಇದು. ಯಾಕಂದ್ರೆ ಅಷ್ಟು ಸಾಫ್ಟ್ ಆಗಿ, ಅಷ್ಟು ಏನೋ ಒಂಥರ ಇಲ್ಲ ನಾನೆಲ್ಲ ಶಸ್ತ್ರನೇ ಇಳಿಸ್ಬಿಟ್ಟಿದ್ದೀನಿ. ನೋಡ್ರಿ, ನಿಮ್ಮ ಟಿವಿಗೆ ಬಂದು ಯಾರ ಮೇಲೆ ಯುದ್ಧ ಮಾಡಬೇಕೋ ಮಾಡಿದ್ದೀನಿ. ಹಿಂದೆನೂ ಮಾಡಿದ್ದೀನಿ, ಮುಂದೆ ಮಾಡಿದ್ದೀನಿ, 10 ಸತಿ ತೋರಿಸಿದ್ದೀನಿ. ಈಗೇನಂತ ಅವಶ್ಯಕತೆ ಏನಿಲ್ಲ. ಬಟ್ ಕುಮಾರಸ್ವಾಮಿ ಅವ್ರನ್ನ ಮಂಡ್ಯದಲ್ಲಿ ಸೋಲಿಸಲೇಬೇಕು ಅನ್ನುವಂಥ ಹಠನ ನೋಡಿಯಪ್ಪ, ಪಾಪ he has taken a big risk. I don't know why he took that risk. Always he take that risk. ಅವ್ರು ನಮ್ಮದು ಜನ ಇಲ್ಲೇ ನಿಂತ್ಕೋಬೋದಾಯ್ತು. ಅವರು ಪಾರ್ಲಿಮೆಂಟ್ಗೆ ಹೋಗ್ಬೇಕು ಅಂದಿದ್ದಾರೆ, ಇಲ್ಲೇ ಅವ್ರ ಊರು ಎಲ್ಲಿ ಅವ್ರಿಗೆಲ್ಲಿ ಜನ್ಮ ಕೊಟ್ಟಿದ್ದಾರೆ ರಾಜಕೀಯವಾಗಿ, ಅಲ್ಲೇ ಇರಬೇಕಾಯ್ತು. ಬೆಂಗಳೂರಲ್ಲಿ ಬರಬೇಕಿತ್ತು, ಅಲ್ಲೇ ನಿಲ್ಬೇಕಾಯ್ತು. ಈ ಸ್ಪರ್ಧೆ ನೀವು ನಿರೀಕ್ಷೆ ಮಾಡಿರಲಿಲ್ಲ? ನಾನು ಪಾಪ ಅಲ್ಲಿ ಹೋಗಿ ನಿಂತ್ಕೊಂಡು ಇಷ್ಟು ರಿಸಿಕ್ ತೊಗೊಂಡು ಆ ಸುಮಲತನ ಕೈ ಕಾಲು ಕಟ್ಕೊಂಡು
ಇನ್ನೊಬ್ಬರು ಕೈ ಕಟ್ಕೊಂಡು ಅಯ್ಯೋ ಛೇ ನಾನನ್ನು ಮಾಡ್ತಿರಲಿಲ್ಲ. ಅಲ್ಲ ಅವ್ರು ಅಡ್ಜಸ್ಟ್ ಆದ್ರು ಸುಮಲತಾ ನೋಡಿದ್ರೆ ನಿಮ್ಮ ಬಗ್ಗೆ ಬೆಂಕಿ ಕಾಡ್ತಾರಪ್ಪ. ನನಗೂ ಪಾಪ ಅವ್ರಿಗೆ ಏನು ತೊಂದರೆ ಮಾಡಿದ್ರೆ ಅವ್ರಿಗೆ ಪಾಪ ಕಾಂಗ್ರೆಸ್ ಬರೋಕ್ಕೆ ಇಷ್ಟ ಇತ್ತು. ಅಪ್ಪ ನಾನು ಯಾವ ತೊಂದರೆ ಮಾಡಲಿಲ್ಲ. ನನಗೂ ಬಂದು ಕೆಲವರು ಅವ್ರ ಕಡೆಯವ್ರು ಬಂದು ಕೇಳಿದರು, ಲೋಕಲ್ ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ದೆ. ಯಾರು ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ರು ಫಸ್ಟ್ ಅಲ್ಲಿಂದ ಮಾತಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ಬೆಂಗಳೂರು ಗ್ರಾಮೀಣದಲ್ಲಿ ನಿರೀಕ್ಷೆ ಮಾಡಿದ್ರ ಏನು ಈ ಸ್ಪರ್ಧೆನ ಈ ರೀತಿ ಫೈಟು ಈ ಸ್ಪರ್ಧೆ ಆಗುತ್ತೆ ಅಂತ? ಏನು ಸ್ಪರ್ಧೆ ನಾವು ಕುಮಾರಸ್ವಾಮಿನ ಎಕ್ಸ್ಪೆಕ್ಟ್ ಮಾಡಿದ್ದೆ ಅವರೇ ನಿಂತ್ಕೊಳ್ತಾರೆ ಅಂತ. ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್. ಹಿಂದೇನೋ ಈಗ ಹಿಂದೆ ನಾನು ಮಂತ್ರಿ ಇರಲಿಲ್ಲ, ನಾನು ಸಿದ್ದರಾಮಯ್ಯನವರು ಮಂತ್ರಿ ಮಾಡಿರಲಿಲ್ಲ. ಇದೇ ರೀತಿ ಕಾಂಗ್ರೆಸ್ ಸರ್ಕಾರ ಇತ್ತು. ಇದ್ದಕ್ಕಿದ್ದಂಗೆ ನನ್ನ ತಮ್ಮಂಗೆ ಅನೌನ್ಸ್ ಮಾಡಿಬಿಟ್ರು. ನನ್ನ ತಮ್ಮ ಯಾವತ್ತೂ ಸ್ಟೇಜ್ ಬಂದವನಲ್ಲ, ಇವಾಗ ರಾಜಕಾರಣಿನೂ ಅಲ್ಲ, ನನ್ನ ಕೆಲಸ ಮಾಡ್ಕೊಂಡಿದ್ದ ಅಷ್ಟೇ. ನನ್ನ ಕ್ಷೇತ್ರದಲ್ಲಿ ನನ್ನ ಕೆಲಸ ನೋಡ್ತಿದ್ದ. ಅನಿತಾ ಕುಮಾರಸ್ವಾಮಿ ಅವ್ರನ್ನ 2 ಪಾರ್ಟಿಯವರು ಸೇರಿ ನಿಲ್ಲಿಸ್ಬಿಟ್ರು. 2 ಪಾರ್ಟಿಯವರು ಆಗ 2.5 ಲಕ್ಷ ಲೀಡ್ ಇದ್ದರು. ಯಾರು ಜನತಾದಳ BJP ಇವರೇ ಸೇರಿ 2.5 ಲಕ್ಷ ಲೀಡ್ ಇದ್ದರು. ನನ್ನ ತಮ್ಮನ ಹೆಸರು ಅನೌನ್ಸ್ಮೆಂಟ್ ಮಾಡಿದ್ರು. ಏನು ಮಾಡೋದು? ಐ ಹ್ಯಾಡ್ ಟು ಟೇಕ್ ಅಪ್ ದಟ್ ರೆಸ್ಪಾನ್ಸಿಬಿಲಿಟಿ. 2 ಪಾರ್ಟಿಯವರು ಸೇರಿದ್ರು 1,30,30,000 DK ಸುರೇಶ್ ಗೆದ್ದರು. 3 ಬಾರಿನೂ ಗೆದ್ದಿದ್ದಾರೆ. ಲಾಸ್ಟ್ ಟೈಮು ಪಾಪ ಕುಮಾರಸ್ವಾಮಿಯವರು ನಾನು ಅವ್ರೇನು ಮೋಸ ಮಾಡೋದು ಅಂತ ನಾನು ಹೇಳೋದಿಲ್ಲ. ಅವರು ಎಲೆಕ್ಷನ್ ಮಾಡಿದ್ರು, BJP ಅವ್ರು ನಿಂತ್ಕೊಂಡ್ರು, ನಾವು ಅವ್ರಿಗೆ ಮಾಡಿದ್ದು. ಅವರ ವೈಫ್ಗೆ ನಾನೇ ರಾತ್ರಿ ಹೋಗಿ BJP ಕ್ಯಾಂಡಿಡೇಟ್ನೇ ವಿಡ್ರಾ ಮಾಡಿಸ್ಲಿಲ್ವೇ? ಬಟ್ ಲಾಸ್ಟ್ ಟೈಮ್ JDS ನಿಮ್ಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ DK ಸುರೇಶ್ ಅವರು ಗೆಲ್ತಾ ಇರಲಿಲ್ಲ ಅಂತ JDSನವ್ರು ಹೇಳ್ತಾರೆ. ಅಪ್ಪ ನಾನು ಯಾಕೆ ಅದನ್ನು ಮಾತಾಡೋಕ್ಕೆ ಹೋಗಲಿ? ಸರ್ ನೀವು ಅವರಿಬ್ಬರು ಒಂದಾದಾಗೆ ಗೆದ್ದಿದ್ದೀವಿ. ಈಗ ಕುಮಾರಸ್ವಾಮಿ ವೈಫ್ ನಿಂತಿದ್ರೋ ಇಲ್ಲೋ? ಈಗ ನನಗೂ ದೇವೇಗೌಡರಿಗೆ ಎಲೆಕ್ಷನ್ ನಡೆದಿದೆ, ಆಗಿದೆ. ನನಗೂ ಕುಮಾರಸ್ವಾಮಿಗೆ ಎಲೆಕ್ಷನ್ ನಡೆದಿದೆ, ನನ್ನ ತಮ್ಮಂಗೂ ಅವ್ರ ಹೆಂಡತಿಗೂ ಎಲೆಕ್ಷನ್ ನಡೆದಿದೆ, ನನ್ನ ರೆಪ್ರೆಸೆಂಟೇಟಿವ್ಗೂ ದೇವೇಗೌಡರು ಎಲೆಕ್ಷನ್ ನಡೆದಿದೆ. ಗೆದ್ದಿದ್ದೀವಿ, ಸೋತಿದ್ದೀವಿ. ಏನು ಹೊಸ್ತಾ ಇದು? ಏನು ಹೊಸ್ತೇನಲ್ಲ. ನೀವು ಹೇಳೋ ಕ್ಯಾಲ್ಕುಲೇಷನ್ ಇದೆಯಲ್ಲ ಸರ್, ಅದಾದಮೇಲೆ ಅರ್ಕಾವತಿ ನದಿಲಿ ಸಾಕಷ್ಟು ನೀರು ಹರಿದಿದೆ. ಇವತ್ತಿನ ಜನ್ರೇಷನ್ ಬೇರೆ, ವೋಟರ್ಸ್ ಬೇರೆ, ಪ್ಯಾಟ್ರನ್ ಬೇರೆ, ಏನೇನೋ ಇದೆ, ಹೊಸ ಚಾಲೆಂಜು. ಅವರು 1+1 2 ಆಗುತ್ತೆ ಅಂತ ಅವ್ರ ಕ್ಯಾಲ್ಕುಲೇಷನ್ ಇದೆ. ಈಗ 2+2 4 ಆಗೋಯ್ತಲ್ಲ. ಈಗ 1+2 ಇದ್ದಿದ್ದು ಈಗ ಬೆಂಗಳೂರು ನಮ್ಮ ಜಿಲ್ಲೆಯಲ್ಲಿ 3 ಜನ ನಾವಿದ್ದೀವಪ್ಪ. ಒಬ್ಬರೇ MLA ಇರ್ತಿದ್ದು, ಈಗ ನಾನು 3 ಜನ, ನಾನು ಒಬ್ಬನೇ ಇದ್ದೆ, ಈಗ 3 ಜನ ಇದ್ದೀವಪ್ಪ. ಯಾಕೆ ರಾಮನಗರದ ಕ್ಯಾಲ್ಕುಲೇಷನ್ ವರ್ಕೌಟ್ ಆಗಲಿಲ್ಲ? ಬಟ್ ಇಷ್ಟು ದಿನ ಇದ್ದಂಥ ಕ್ಯಾಂಡಿಡೇಟ್ಗೂ ಈಗಿರುವಂಥ ಕ್ಯಾಂಡಿಡೇಟ್ಗೂ ವ್ಯತ್ಯಾಸ ಇದೆ. ಡಾಕ್ಟರ್ DK ಬ್ರದರ್ಸ್ ಅವರು ನಿದ್ದೆಗೆಡಿಸ್ಬಿಟ್ಟಿದ್ದಾರೆ. ಇದು ಪ್ರೊಫೆಷನ್, ಅವ್ರ ಡ್ಯೂಟಿ ಏನೋ ಅವ್ರ ಮನೆ ರೆಪ್ರೆಸೆಂಟೇಟಿವ್. ಅವ್ರೇನಾದ್ರು ಸ್ಟ್ರಾಂಗ್ ಇದ್ದಿದ್ರೆ, ದಡದಿಂದ ನಿಲ್ಲಿಸಿದ್ದಿದ್ರೆ, ನಮ್ಮ ಕಡೆ ದಡ ಸಿಂಬಲ್ ಬಗ್ಗೆ ಸ್ವಲ್ಪ ಅವ್ರಿಗೆ ಪ್ರೀತಿ ಇದೆ. ಅದೆಲ್ಲ ಆಗ್ಬಿಡಿ. ಏನೋ ಒಂದು ಕ್ಯಾಂಡಿಡೇಟ್ ಅವ್ರ ಪಾರ್ಟಿ ಮಾಡ್ಕೊಂಡು ಫೀಲ್ಡ್ ವರ್ಕ್ ಜಾಸ್ತಿ ಆಗಿದೆ DK ಬ್ರದರ್ಸ್. BJP ಅವ್ರಿಗೆ ಎಲೆಕ್ಷನ್ ಅನ್ನು ಮಾಡಲೇಬೇಕಲ್ಲ. ಡಾಕ್ಟರ್ ಬಂದಿದ್ದಕ್ಕೆ ಜಾಸ್ತಿ ಆಗಿದೆ ಅದೇನು ನನಗೇನು ಅನಿಸ್ತಾ ಇಲ್ಲ. ಡಾಕ್ಟರ್ ವಿರುದ್ಧ ಎಲ್ಲೂ ಮಾತಾಡಲ್ಲ ನೀವು? ಡಾಕ್ಟರ್ ವಿರುದ್ಧ ಎಲ್ಲೂ ಮಾತಾಡ ಯಾಕೆ ಮಾತಾಡಬೇಕು? ಈಸ್ ನಾಟ್ ಎ ಕ್ಯಾಂಡಿಡೇಟ್ ಫಾರ್ ಅಸ್. ಇಟ್ ಈಸ್ ಎ BJP ವರ್ಸಸ್ ಕಾಂಗ್ರೆಸ್. ಇಟ್ ಈಸ್ ಎ ಗ್ರಾಡ್ ಕ್ಲೋಸ್ ವರ್ಕರ್ ವರ್ಸಸ್ ಒಬ್ಬ ಬ್ಯೂರೋಕ್ರಾಟ್ ಅಷ್ಟೇ. ಬೆಂಗಳೂರು ಗ್ರಾಮಾಂತರದ ಚುನಾವಣೆ, ಸೋಲು ಗೆಲುವಿನ ಮೇಲೆ DK ಶಿವಕುಮಾರ್ ಅವರ ಮುಂದಿನ ಭವಿಷ್ಯ ನೋಡಿರಿ. ಪಾಲಿಟಿಕ್ಸಲ್ಲಿ ಹೆಂಗ್ರಿ ನೀವು ಭವಿಷ್ಯ ಅಂತ ಹೇಳ್ತಾ ಇದ್ದೀರಿ? ನಥಿಂಗ್. ಎಲ್ಲಿವರೆಗೂ ಜನ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇಟ್ಟಿರ್ತಾರೋ ಅಲ್ಲಿವರೆಗೂ ಪಬ್ಲಿಕ್ ಲೆವೆಲ್ ಇರ್ತೀವಿ ನಾವು. ಈಗ ಕುಮಾರಸ್ವಾಮಿ ಅಷ್ಟು ಸೋತರು ಕೂಡ ಬಿಡ್ತಾ ಇದ್ದಾರಾ? 17 ಸೀಟು 18 ಸೀಟು ಬಂದು ನಿಂತು ಈಗ ನೆಕ್ಸ್ಟ್ ನಾನೇ 6 ತಿಂಗಳಲ್ಲಿ ಸರ್ಕಾರ ಕಿತ್ತಾಕ್ಬಿಡ್ತೀನಿ ಅಂತವ್ರೆ. ಅಮಿತ್ ಶಾ ಬಂದಿದ್ರು, ಮೋದಿಯವರು ಬರ್ಬೋದು ನಾಳೆ. ಭಯ ಆಗುತ್ತಾ ನಿಮ್ಗೇನಾರು? ಈ ಭಯ ಪ್ರಶ್ನೆ ನನ್ನ ಬ್ಲಡ್ಡಲ್ಲಿ ಇದೆಯೇನು ರೀ? ಭಯನೇ ಇಲ್ಲ. ಎಲ್ಲಿ ಇದೆ? ಯಾವ ಸಂದರ್ಭದಲ್ಲಿ ನೀವು ನೋಡಿದ್ರಿ? ಜೈಲಿಗೆ ಹಾಕಿದ್ರು ಎದರಲಿಲ್ಲ ಅನ್ನೋ ನೀನು ಒಳ್ಳೆ ಕತೆ. ನಿಮ್ಮ ನೋಡಿದಾಗ ನೀವು ಮೋರ್ ಸ್ಟ್ರಾಂಗ್ ಅಂತ ಗೊತ್ತಾಗಿ ನಿಮ್ಮ ಹತ್ರ ಕುಸ್ತಿ ಮಾಡೋಣ ಅಂತ ಬರ್ತಾರೆ. ನೀವು ನೋಡಿದ್ರೆ ಕುಸ್ತಿ ಮಾಡೋಕ್ಕೆ ರೆಡಿ ಇಲ್ಲ, ನೀವು ವೇದಾಂತ ಹೇಳ್ತೀರಿ, ಅವ್ರು ಗಾಬರಿ ಆಗ್ತೀರಿ. ಏನು DK ಶಿವಕುಮಾರ್ ಹಂಗಿದ್ದವ್ರು ಹಿಂಗಾದ್ರಲ್ಲ, ಯಾಕೆ ಈ ಬದಲಾವಣೆ? ಅಲ್ಲ, ಏನು ಕುಸ್ತಿ ಮಾಡ್ಬೇಕ್ರಿ? ವಿತೌಟ್ ಕುಸ್ತಿ ಮಾಡ್ದೇನೆ ನಿಮ್ಮನ್ನ ಬಿಡಿಸೋ ಶಕ್ತಿ ನನಗಿರ್ಬೇಕಾರೆ ಕುಸ್ತಿ ಯಾಕೆ ಮಾಡಬೇಕು? ಓನ್ಲಿ ಸ್ಟ್ರಾಟಜಿ. ಇವಾಗ ನಿಮ್ಗೆ ಹೊಡಿದೇನೆ ನಿಮ್ಮ ಬಾಯಿ ಮುಚ್ಚೋ ಶಕ್ತಿ ನನಗಿರ್ಬೇಕಾರೆ ಯಾಕೆ ನಿಮ್ಗೆ ಬಾಯಿ ಮುಚ್ಚ? DK ಶಿವಕುಮಾರ್ ಆ ಹಂತಕ್ಕೆ ಬಂದು ನಿಂತಿದ್ದಾರೆ. ಈಗ ಅವೆಲ್ಲ ಮುಗಿದೋಯ್ತು. ಕೆಳಗೆ 40 years, 40 ವರ್ಷ. ಬಟ್ ಆದರೆ ಒಂದು ಭಯ ಇದೆಯಾ ಇನ್ನೂ IT ರಾಮಾಯಣ ಮಹಾಭಾರತ ನನಗೆ ಗೊತ್ತಿಲ್ಲ, ನನಗೆ ಓದಿಲ್ಲ ಕಾಲೇಜಲ್ಲಿ. ಮಧ್ಯ ಒಂದು 7-8 years ಹಿಂದೆ ಎರಡೂ ಕಂಪ್ಲೀಟ್ ನೋಡಿದೆ. ಇಟ್ ಹಸ್ ಚೇಂಜ್ ಮೈ ಮೈಂಡ್ ಪರ್ಸೆಪ್ಷನ್ ಇನ್ ಲೈಫ್. ಸೊ IT ED ಭಯ ಇನ್ನೂ ಇದೆಯಾ?
ಅವ್ರು ನಾನು ಬಿಡಲ್ಲ ಅಂತೀರಾ? ನೀವು ತಪ್ಪೇ ಮಾಡಿಲ್ಲ ಅಂತೀರಿ, ಯಾಕೆ ಬಿಡಲ್ಲ ಮತ್ತೆ? ಸಿ ನೋಡಿ, ಅವರು ಪೊಲಿಟಿಕಲ್ ಆ್ಯಂಗಲಲ್ಲಿ ಇದ್ದಾರೆ ಅವರೆಲ್ಲ. ಪೊಲಿಟಿಕಲ್ ನಿನ್ನೆ ಅದು ಯಾವುದೋ ನಮ್ಮ ಊರಲ್ಲಿ ಗ್ರಾಮ ಪಂಚಾಯತಿ, ನಮ್ಮಪ್ಪ ನನಗೆ ಗೊತ್ತಿಲ್ಲ, ಯಾವುದೋ ಒಂದು ಸೈಟ್ ತಗೊಬಿಟ್ಟವ್ರೆ ನಮ್ಮ ಮನೆ ಎದುರುಗಡೆ ಒಂದು ಸೈಟು, ಗಾಡಿ ನಿಲ್ಸೋಕ್ಕೆ 30-40 ಸೈಟು ಇಲ್ಲ. ಆ ಪಂಚಾಯತಿಗೆ ನೋಟಿಸ್ ಕೊಟ್ಟವ್ರು CBIನವರು, ಟ್ಯಾಕ್ಸ್ ಯಾರು ಕಟ್ಟವ್ರೆ, ಎಷ್ಟು ಕಟ್ಟವ್ರೆ ಅಂತ. 10 ರೂಪಾಯಿ 15 ರೂಪಾಯಿ ಕಟ್ಟಿರಬೇಕು ಟ್ಯಾಕ್ಸಿನ, 20 ರೂಪಾಯಿ 100 ರೂಪಾಯಿ ಕಟ್ಟಿರ್ಬೇಕು, ಅದಕ್ಕೂ ನೋಟಿಸ್ ಕೊಟ್ಟರು. ದಿನ ಅಂದ್ರೆ ನಿಮ್ಮ ಹೆಜ್ಜೆಗೂ ಕೂಡ IT ಅವರು ಇದ್ದಾರೆ. ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸು, ನಾನು ಬಿಸ್ನೆಸ್ ಮಾಡಿರೋರು, ನಾನು ವ್ಯವಹಾರ ಮಾಡೋರು ಯಾರನ್ನೂ ಬಿಡ್ತಾಯಿಲ್ಲ. ನಾನು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಸುಮ್ಮನೆ. ಗೌರ್ಮೆಂಟ್ ಕೇಸ್ ವಿಡ್ರಾ ಮಾಡಿದ್ರು ತಿರ್ಗಾ ಅಪೀಲ್ ಹಾಕ್ಕೊಂಡವ್ರೆ, ಕೋರ್ಟ್ಗೆ ಹಾಕವ್ರೆ. ಸೊ ಪ್ರತಿ ಹೆಜ್ಜೆಯಲ್ಲೂ ಈಗ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗಿದೆ. ನೋಡಿ, ಐ ಆಮ್ ವೆರಿ ಕಾನ್ಫಿಡೆಂಟ್. ನಾನೇನು ತಪ್ಪು ಮಾಡಿಲ್ಲ, ನನ್ನ ಮೇಲೆ ಯಾವ ಎನ್ಕ್ವೈರಿನೂ ಇರಲಿಲ್ಲ, ಯಾವ ಆರೋಪನೂ ಇರಲಿಲ್ಲ. ಎಲ್ಲ ಪೊಲಿಟಿಕಲ್ ಆ್ಯಂಗಲ್. ಹಿಂದೇನೂ ನನ್ನ ಮೇಲೆ ಕೇಸ್ ಫಿಟ್ ಮಾಡಿಸ್ದಾಗಿರ್ಬೋದು, JDS ಅವ್ರು ಫಿಟ್ ಮಾಡ್ದಾಗಿರ್ಬೋದು, BJP ಅವ್ರು ಫಿಟ್ ಮಾಡೋದು. ಐ ಆಮ್ ಫೈಟಿಂಗ್ ಔಟ್ ಎ ಲೀಗಲ್ ಬ್ಯಾಟ್ಲ್, ಐ ಫೈಟ್ ಇಟ್ ಔಟ್. ಹೇಳಿದ್ರಿ ನಾನು ಬಿಡಲ್ಲ ಅಂತ ಹೇಳಿದ್ರಿ, ನೀವು ಎಲ್ಲಿಗೆ ಅಡ್ಡ ಬರ್ಬೋದು ಅವರು? ಎಲ್ಲಿ ನೋಡ್ರಿ, ನನ್ನ ಬಿಡಲ್ಲ, ಇಲ್ಲ ನಾನು ಸರೆಂಡರ್ ಆಗಬೇಕು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಈಗ ವಾಷಿಂಗ್ ಮಿಷಿನ್ಗಳೆಲ್ಲ, ಈಗ ನೆನೆ ಒಂದು ಆರ್ಟಿಕಲ್ ಇತ್ತು ಇಂಡಿಯನ್ ಎಕ್ಸ್‌ಪ್ರೆಸ್ಸಲ್ಲಿ, ನೋಡಿ ಎಷ್ಟು ಕೇಸ್ ಕ್ಲೋಸ್ ಆಯಿತು BJP ಅವರು ಆ ಪಾರ್ಟಿಗೆ ಹೋದ್ಮೇಲೆ ಅಂತ ಒಂದು ಲಿಸ್ಟ್ ಇದೆ ನೋಡಿ. ಪಕ್ಷ ಸೇರ್ಕೊಂಡವರೆಲ್ಲ ವಾಷಿಂಗ್ ಮಿಷಿನ್. ಓಕೆ, ನಿಮ್ಮನ್ನು ಅಲ್ಟಿಮೇಟ್ ತೊಗೊಂಡು ಅಲ್ಲಿ ನಿಲ್ಲಿಸಿದ್ರೆ ಏನು ಮಾಡ್ತೀರಿ ಸರ್? ಇದೇ ನಿಮ್ಮ ಫೈನಲ್ ಆಪ್ಷನ್? ಅದೆಲ್ಲ ಆಯಿತು, ಹಿಂದೇನೆ ನಡೆದೈತೆ ಅದೆಲ್ಲ. ಈಗ ಆ ಭಯ ಇಲ್ಲ? ಐ ಆಪ್ಟೆಡ್ ಫಾರ್ ಟು ಗೋ ಟು ತಿಹಾರ್. ಈಗ ಆ ಭಯ ಇಲ್ಲ ನಿಮಗೆ? ಆ ಥರ ಭಯ ಇಲ್ಲ? ಏನು ಬೇಕಾದ್ರೂ ಮಾಡಲಿ ಬಿಡಿ, ಯಾಕೆ ಒಳ್ಳೆಕತ್ತಾಯ್ತು. ಅಂದ್ರೆ ನೀವು BJP ಪಕ್ಷ ಸೇರದೆ ಇದ್ದಿದ್ದಕ್ಕೇನೆ ತಿಹಾರಿಗೆ ಹೋಗೋ ಪರಿಸ್ಥಿತಿ ಬಂತ? ಯಾಕೆ ಅದೆಲ್ಲ ಆಯಿತು, ಆಗೋಯ್ತು, ಇನ್ನೊಂದು ಆಗೋಯ್ತು. ಈಗ ಯಾಕೆ ಸುಮ್ಮನೆ ಅದಕ್ಕೆ ಲೆಕ್ಕ ಕೊಡು, ಯಾರು ಮಾತಾಡಿದ್ರು ಅಂದರೆ ಏನು ಅಲ್ಲ, BJP ಆಫರ್ ಇತ್ತಾ ಸರ್? ಅವೆಲ್ಲ ಬಿಡಿ, ಅದೆಲ್ಲ ಸುಮ್ಮನೆ ಯಾಕೆ ನನ್ನ ಬಾಯಲ್ಲಿ ಕೇಳ್ತೀರ? ಅಲ್ಲ, ಇತ್ತಾ ಇರಲಿಲ್ವಾ? ಎಲ್ಲ ಚರ್ಚೆಗಳೆಲ್ಲ ನಡೀತಲ್ಲ. ಅಲ್ಲ, ನೀವು ಹೇಳಿಲ್ಲ ಎಲ್ಲೂ ಕ್ಲಿಯರ್ ಆಗಿ. ಯಾಕೆ ಬೇಡ ಬಿಡಿ ಅದೆಲ್ಲ. ಅಲ್ಲ, ನೀವು ಸ್ವಲ್ಪ ಈಗ ಒಲವು ರಾಮಾಯಣ ಮಹಾಭಾರತ ಅನ್ನೋದಕ್ಕೂ ಅವರಿಗೂ ನಿಮ್ಮ ಬಗ್ಗೆ ಪ್ರೀತಿ ಬರೋದಕ್ಕೂ ಏನಾದ್ರು ಸಿಂಕ್ ಆಗಿಬಿಟ್ಟವ್ರು ಮತ್ತೆ ಜಾಸ್ತಿ ಪ್ರೆಷರ್ ಮಾಡಿಬಿಟ್ಟಾರೆ ಎಲ್ಲರೂ ಅಂತ. ನಾನು ನನ್ನ ಮಕ್ಳಿಗೂ ಹೇಳಿದ್ದೀನಿ, ನನ್ನ ಮಗನ ಲಾಯರ್ ಮಾಡ್ತಾಯಿದ್ದೀನಿ, ಅವ್ನಿಗೆ ಹೇಳಿದ್ದೀನಿ, ನಾನು ಸಾಯ ಗಂಟ ನಾನು ಬಿಡಲ್ಲ, ನಿಮ್ಮ ಅಪ್ಪನ ಮೇಲಿರೋ ಕೇಸ್ ನೋಡಿಕೊಂಡು ಸಾಕಿ ನೀನು ಬಿಡ. ಅಲ್ಲ ರೀ, ಎಷ್ಟು ಕೇಸ್ ಹಾಕೋರು ಗೊತ್ತಾ? ಪ್ರತಿ ವರ್ಷದೂ ಇನ್ಕಮ್ ಟ್ಯಾಕ್ಸ್ ರಿವ್ಯೂ ಮಾಡಿಕೊಂಡು ಪ್ರತಿಯೊಂದು ಎಲ್ಲದರಲ್ಲೂ ಕೇಸು. ಇಲ್ಲ, ಇದು ಎಷ್ಟು ದಿನ DK ಶಿವಕುಮಾರ್ ಈಗ ಬೇಡ ಬಿಡಿ ಅಂತ ಹೇಳ್ತಾ ಹೋಗ್ತೀರಾ? ಕ್ಲಿಯರ್ ಆಗಿ ಹೇಳಿ, BJP ಆಫರ್ ಇತ್ತಾ ಇರಲಿಲ್ವಾ? ಅದಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ. ಐ ಆಮ್ ನಾಟ್, ನಿಮ್ಮ ಹತ್ರ ನಾನು ಕೆಲವು ಚರ್ಚೆ ಎಲ್ಲ ಮಾಧ್ಯಮದ ಮುಂದೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲ, ಜನರಿಗೆ ಹೇಳಿ, ನಮಗೆ ಅವಶ್ಯಕತೆ ಇಲ್ಲ, ಜನರಿಗಾದ್ರೂ ಹೇಳಿ. ನಿಮ್ಮನ್ನ ಪ್ರೀತಿಸುವಂತ ಜನರಿಗೆ ಉತ್ತರ ಕೊಡಿ. ನಮ್ಮ ಜನಕ್ಕೆ ನಾನು ಏನು ಅನ್ನೋದು ಗೊತ್ತಿದ್ದಾವೆ. ಅದು ನೀವೊಂಥರ ನಿಮ್ಗೆ ಗೊತ್ತಿದೆ ಈ ಥರ ನಾನು ಬಿಡಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ, ಬಟ್ ನಾನು ಈ ರೂಟಲ್ಲಿ ಹೋಗಬೇಕು, ಈ ಗುರಿ ಮುಟ್ಲೇಬೇಕು ಅಂತ ಹೊರಟಿದ್ದೀರಿ. ಏನೋ ಒಂದು ಮೊಂಡ ಧೈರ್ಯದಲ್ಲಿ ಹೊರಟಿದ್ದೀರಿ. ಹಾಗಾದ್ರೆ ಏನಂದರೆ ನನ್ನಲ್ಲಿ ನಂಗೆ ನಂಬಿಕೆ. ಫಸ್ಟ್ ಐ ಬಿಲೀವ್ ಇನ್ ಮೈ ಸೆಲ್ಫ್. ನನ್ನ ಕೆಲಸದ ಮೇಲೆ ನಂಬಿಕೆ. ನಾನೇನು ತಪ್ಪು ಮಾಡಿಲ್ಲ. ಐ ಬಿಲೀವ್ ಇನ್ ಲಾ ಆಫ್ ನೇಚರ್. ನಗುವಿನ ಮೂಲಕ ಉತ್ತರ ಕೊಡ್ತಾರೆ. ಈಗ ನನ್ನ ಅಧಿಕಾರದಿಂದ ನನಗೆ ಧರ್ಮಸಿಂಗ್ ಕಾಲದಲ್ಲಿ ಅಧಿಕಾರ ಕೊಡಲಿಲ್ಲಪ್ಪ. ಐ ಡಿಡ್ ನಾಟ್ ಲೂಸ್ ಮೈ ಹಾರ್ಟ್. ಸಿದ್ದರಾಮಯ್ಯ ನನ್ನ ತಗೊಳ್ಳಿಲ್ಲ. ನಾನು ಆವತ್ತು ಐ ಡಿಡ್ ನಾಟ್ ಲೂಸ್ ಮೈ ಪೇಷನ್ಸ್ ಆರ್ ಮೈ ಹಾರ್ಟ್. ಐ ಹ್ಯಾವ್ ಫಾಟ್ ಆ್ಯಂಡ್ ಐ ಹ್ಯಾವ್ ಕಮ್ ಆ್ಯಂಡ್ ಐ ಆಮ್ ಸಿಟ್ಟಿಂಗ್ ಹಿಯರ್. ಈ ಫೈಟ್ ಇನ್ನೂ ಮುಂದುವರಿಯುತ್ತೆ. ನಿಮ್ಮ ಇನ್ನೂ ಒಂದು ಸ್ಟೆಪ್ ಮೇಲ್ಗಡೆಗೆ ಬಾಕಿ ಉಳ್ಕೊಂಡಿದೆ. ಇಲ್ಲಿ ಟೈಮ್ ವಿಲ್ ಆನ್ಸರ್ ಫಾರ್ ಎವ್ರಿಥಿಂಗ್. ಈ ವರ್ಷ ಈ ಅವಧಿಯಲ್ಲೇ ಬರುತ್ತೆ ಅದು? ಟೈಮ್ ಎಲ್ಲರಿಗೂ ಉತ್ತರ ಕೊಡ್ತದೆ. ಅಲ್ಲ, ತುಂಬ ಜನರಿಗೆ ಬಹಳ ಕುತೂಹಲ ಆಗಿರೋದು ಈ ಅವಧಿಯಲ್ಲೇ DK ಶಿವಕುಮಾರ್ ಅವರು CM ಆಗ್ತಾರ? ಆಯ್ತು, ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಮಾತಾಡಿ. ಅಲ್ಲ ಸರ್, ಎಲ್ಲ ಯಾಕಂದರೆ ಆಯ್ತಪ್ಪ, ನೀವು ಪಾಪ ಒಪ್ಕೊಂಡ್ರಿ, DCM ಆದ್ರಿ, ಹೆಚ್ಚುವರಿ DCM ಮಾಡಬೇಕು, 4 ಬೇಕು 5 ಬೇಕು ಅಂತಾರೆ, ನೀವು ಮಾತಾಡಲ್ಲ. ಮತ್ತೆ ಇಲ್ಲ ನೆಕ್ಸ್ಟ್ ಆಗ್ತಿದ್ದಂಗೆ ದಲಿತ CM ಬರುತ್ತೆ ಈಗ ಅಂತಾರೆ, ನೀವು ಮಾತಾಡಲ್ಲ. ನಿಮ್ಗೆ ಯಾಕೆ? ಈಗ ನಮ್ಮ CM ಸಿದ್ದರಾಮಯ್ಯನವರು, ನಾನು ಡೆಪ್ಟಿ CM. ಅವರು ನಿಮ್ಮ 2.5 ವರ್ಷದ ಮುಖ್ಯಮಂತ್ರಿ, ನೀವು 2.5 ವರ್ಷದ ಉಪಮುಖ್ಯಮಂತ್ರಿ. ಈಗ ಯಾಕೆ ಮಾತಾಡೋದು ನಡೆಯೋದಲ್ಲ? ಅಲ್ಲ, ಚರ್ಚೆ ಆಗಿದೆಯಾ? ಅವೆಲ್ಲ ನಿಮ್ಮ ಹತ್ರ ಚರ್ಚೆ. ಇಟ್ ಈಸ್ ನಾಟ್ ಎ ಪಬ್ಲಿಕ್ ಇಶ್ಯೂ ಟು ಬಿ ಡಿಸ್ಕಸ್ ಡಿಬೇಟೆಡ್. ಇಟ್ ಈಸ್ ಬಿಟ್ವೀನ್ ದಿ ಪಾರ್ಟಿ ಹೈಕಮಾಂಡ್, ಮೀ ಆ್ಯಂಡ್ ಸಿದ್ದರಾಮಯ್ಯ. ನಿಮ್ಗೆ ಆತಂಕ ಇಲ್ವಾ? ಅಕಸ್ಮಾತ್ ನೀವು ಏನೋ ಒಂದು ಮಾತಾಡಿದ್ದೀರಿ, ಆ ಮಾತಿನ ಪ್ರಕಾರ ನಡೆಯದೆ ಸಣ್ಣ ಪುಟ್ಟ ಅಡೆತಡೆಗಳಾಗಬಹುದು ಅನ್ನೋ ಆತಂಕನಾದರೂ ಇದೆಯಾ ನಿಮಗೆ? ನೀವು ಯಾಕೆ ತಲೆ ಕೆಡ್ಸ್ಕೊತೀರಿ? ಅದು ನನ್ನ ನಿಮ್ಮ ಬಗ್ಗೆ ಒಂದು ಏನೋ ಒಂದು ಪ್ರೀತಿ ಕೇಳೋದು, ತುಂಬ ಆಂಬಿಷನ್ ಇಟ್ಕೊಂಡಿದ್ರೆ ಖುಷಿ ಆಯಿತು. ಪ್ರೀತಿ ವಿಶ್ವಾಸ
ಕರೆದು ಮಾತಾಡ್ತಾ ಇದ್ದಲ್ಲ ಅಷ್ಟೇ ಸಾಕು ನನಗೆ. ಈ ಸರಿ ಹಾಸನ ಮಂಡ್ಯ ಸ್ಪೆಷಲ್ ಕಾನ್ಸಂಟ್ರೇಟ್ ಮಾಡ್ತೀರಾ ನೀವು? ನೋಡಿ, ನನ್ನ ಪ್ರಕಾರ ಜನತಾದಳ ಒಂದು ಸೀಟು ಗೆಲ್ಲೋದಿಲ್ಲ. ಇಟ್ ಮೇ ಬಿ ಹಾಸನ್, ಇಟ್ ಮೇ ಬಿ ಮಂಡ್ಯ, ಇಟ್ ಮೇ ಬಿ ಕೋಲಾರ್, ಇಟ್ ಮೇ ಬಿ ರೂರಲ್. ಯಾಕೆಂದರೆ ಗೌಡ್ರು ಅದು ನನ್ನ ಸೀಟ್ ನಾನೇ ಕೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ದು ನನಗೆ ಗೊತ್ತಿಲ್ಲ. ನಾನು BJP ಕ್ಯಾಂಡಿಡೇಟ್ ಅಂದ್ಕೊಂಡಿದ್ದೆ. ಗೌಡ್ರು ಹೇಳೋದು ನನಗೆ 4 ಸೀಟ್ ಕೊಟ್ಟವ್ರೆ ಅಂತ ಹೇಳಿದ್ರು ಇಲ್ಲ 4 ಸೀಟ್ ಕೇಳಿದ್ವಿ ನಾವು, 4 ಸೀಟ್ ನಮಗೆ ಅಂತ ಹೇಳಿದ್ರು. ಬಟ್ ಸಿಂಬಲ್ ಚೇಂಜ್ ಆಗಿದೆ, ಅದು ವಾಸ್ತವನೇ ಅಲ್ವಾ? ಅಂದರೆ ಪಾರ್ಟಿ BJP ಅವರು. ನೀವು ಕಳೆದ ಬಾರಿ ನಿಲ್ಸಿದ್ರಲ್ಲ, ಎಲ್ಲಿ? ಚಿಕ್ಕಮಗಳೂರಲ್ಲಿ ನಿಲ್ಸಿದ್ರಿ. ಅದು ಕಾಂಗ್ರೆಸ್ ಅವರು JDS ಸಿಂಬಲಕ್ಕೆ ನಿಲ್ಸಿದ್ರಿ. ನಾವೇ ಅದು ಮಾಡಲಿಲ್ಲ. ಅವನು ಹೋದ, ನಮ್ಮ ಪಾರ್ಟಿ ಬಿಟ್ಟು ಹೋದ ಅಷ್ಟೇ. ಸೊ ಕೊನೆಯದಾಗಿ ರಾಜ್ಯದ ಜನತೆಗೆ ಏನಾದರೂ ಹೇಳಕ್ಕೆ ಬಯಸ್ತೀರಾ? ಏನಿಲ್ಲ, ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ. ನಿಮ್ಮ ಮಾತನ್ನು ನಾವು ಉಳಿಸ್ಕೊಳ್ತೀವಿ. ನಮಗಿನ್ನ ಶಕ್ತಿ ಕೊಡಿ. ಆ ಶಕ್ತಿ ನಿಮ್ಗೆ ಅನುಕೂಲ ಆಗ್ತದೆ. ಇಲ್ಲ, ರಾಜ್ಯದಲ್ಲಿ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಓಕೆ, ಬಟ್ ಕೇಂದ್ರದಲ್ಲಿ ಯಾರನ್ನು ನೋಡಿ ಓಟ್ ಹಾಕಬೇಕು? ಈಗ ಇರಸಿ ನಮ್ಮ ರಾಜ್ಯದೊಬ್ಬರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರಲ್ಲ, ಅವರನ್ನು ನೋಡಿ ರಾಹುಲ್ ಗಾಂಧಿ ಅವರು ಇದ್ದಾರಲ್ಲ, ಹಾಂ, ಅವರೇ ಅವರಿಬ್ಬರು ಈಗ ಗ್ಯಾರಂಟಿ ಸೈನ್ ಹಾಕಿ ನೋಡಿ, ಇಲ್ಲಿದೆ ಗ್ಯಾರಂಟಿ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಇಬ್ಬರು ಸೈನ್ ಹಾಕಿದ್ದಾರೆ ಗ್ಯಾರಂಟಿಗೆ. ಅಂದರೆ ಇಲ್ಲಿ ಅಲ್ಲೂ ಕೂಡ ಗ್ಯಾರಂಟಿನೇ ನಿಮ್ಗೆ ವಾರಂಟಿ. ಅಲ್ಲೂ ಕೂಡ ಗ್ಯಾರಂಟಿನೇ ವಾರಂಟಿ ನಿಮಗೆ. ಹೊಟ್ಟೆ ತುಂಬೋದು ನೋಡಿಸ್ತಾ ಇದೀವಿ ನಾವು, ಜನಕ್ಕೆ ಹೊಟ್ಟೆ ತುಂಬಿಸೋದು ನೋಡ್ತಾ ಇದೀವಿ. ಕರೆಕ್ಟ್. ಆದರೆ ಬಿಹಾರದಲ್ಲಿ ನಿತೀಶ್ ಅವರು ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ನಿಲ್ಸೋಣ ಅಂತೇಳಿ. ಯಾರೋ ಒಬ್ಬರು ಹೇಳಲೇ ಇಲ್ಲ, ಅದಕ್ಕೆ ಧ್ವನಿನೇ ಗುಡಿಸ್ಲಿಲ್ಲ. ವಿ ಬಿಲೀವ್ ಇನ್ ಕಲೆಕ್ಟಿವ್ ಲೀಡರ್ಶಿಪ್. ಆಗಲೂ ಹೇಳಿದ್ರಿ, ಈಗ ಕೇಳ್ತಾ ಇದ್ದೀನಿ ಒಂದ್ಸರಿ. ಅವತ್ತು ಹೇಳಿದ್ರಿ 135, ಈಗ ಎಷ್ಟು ಹೇಳ್ತೀರಿ ಸರ್? ಈಗ ನನ್ನೆಲ್ಲ ನಾಮಿನೇಷನ್ಸ್ ಎಲ್ಲ ಮುಗಿಲಿ, ನಾನು ಒಂದು ರೌಂಡ್ ಹೋಗಿ ಬರ್ತೀನಿ. ಇಲ್ಲ, ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಇದೆ, ನೀವು ಹೇಳ್ತಾ ಇಲ್ಲ. ಬರ್ತೀನಿ, ನಾನೀಗ ರಂಗಣ್ಣಂಗೆ ಹೇಳಿದ್ದೀನಿ ನಾನು ಬರ್ತೀನಿ ಅಂತ. ಅಲ್ಲೆಲ್ಲ DK ಶಿವಕುಮಾರ್ ಹೇಳಿದ್ರೆ ಕರೆಕ್ಟ್ ಆಗುತ್ತೆ ಅಂತ ನಂಬಿಕೆ ಬಂದ್ಬಿಟ್ಟವ್ರು ಸರ್. ಇವಾಗ 135 ಇವತ್ತು DK ಶಿವಕುಮಾರ್ 20 ಅಂದ್ರೆ 20, 28ಕ್ಕೆ 28 ಅಂದ್ರೆ 28. ಅದಕ್ಕೆ ಕೇಳ್ತಾ ಇದ್ದೀವಿ. ಅಲ್ಲಿ ಕಮ್ ಔಟ್ ವಿತ್ ದಿ ನಂಬರ್ 20 ಮುಂದೆ ಹಿಂದ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು DK ಶಿವಕುಮಾರ್ ಅವ್ರ ಜೊತೆಗೆ ನಮ್ಮ ಹಾಟ್ ಸೀಟ್ ಕಾರ್ಯಕ್ರಮ. ತುಂಬ ಒಂದಿಷ್ಟು ಒಳಗೆ ಇಟ್ಕೊಂಡ್ರು, ಒಂದಿಷ್ಟು ಆಚೆ ಹಾಕಿದರು. ಬಟ್ ನಂಬರ್ಸ್ಗಳು ವಿಧಾನಸಭೆಯಲ್ಲಿ ಹೇಳಿದ ರೀತಿಯಲ್ಲಿ ಇನ್ನೂ ಹೇಳಿಲ್ಲ. ಸ್ವಲ್ಪ ಟೈಮ್ ಕೊಡಿ, ಒಂದು ರೌಂಡ್ ಹೋಗಿ ಬರ್ತೀನಿ, ಆಮೇಲೆ ಹೇಳ್ತೀನಿ ಅಂದಿದ್ದಾರೆ. ನೋಡೋಣ ಆ ನಂಬರ್ಸ್ ಎಷ್ಟು ಬರುತ್ತೆ ಅಂತ ಹೇಳಿ. ಹಾಟ್ ಸೀಟನ್ನು ಮುಗಿಸ್ತಾ ಇದ್ದೀನಿ, ಹೋಗ್ಬಿಟ್ಟು ಬರ್ತೀನಿ. ಧನ್ಯವಾದಗಳು.